ಕರ್ನಾಟಕದ ಮಣ್ಣಿನಲ್ಲಿ ಜನಿಸಿ ಭಾರತೀಯ ಬ್ಯಾಸ್ಕೆಟ್‌ಬಾಲ್ ಕ್ರೀಡಾ ಲೋಕದಲ್ಲೂ ತನ್ನದೇ ಆದ ಛಾಪು ಮೂಡಿಸಿದ ವ್ಯಕ್ತಿತ್ವ ಅವರೇ ರಾಜ್‌ಗೋಪಾಲ್ ಕಡಂಬಿ. 1943ರಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ಜನಿಸಿದ ರಾಜಗೋಪಾಲ್ ಕಡಂಬಿ ಅವರು ಬಾಲ್ಯದಲ್ಲೇ ವಿದ್ಯಾಭ್ಯಾಸ ಮತ್ತು ಕ್ರೀಡೆ ಎರಡರಲ್ಲೂ ಅಪಾರ ಆಸಕ್ತಿ ಹೊಂದಿದ್ದರು. ಬೆಂಗಳೂರಿನ ಮಹಿಳಾ ಸೇವಾ ಸಮಾಜ, ಬೆಂಗಳೂರು ಹೈಸ್ಕೂಲ್ ಹಾಗೂ ವಿಜಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಅವರು 1967ರಲ್ಲಿ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರು. ಅಷ್ಟೇ ಅಲ್ಲ, ಭಾರತದ ಪ್ರತಿಷ್ಠಿತ ನಿರ್ವಹಣಾ ಸಂಸ್ಥೆಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ಅಂದರೆ IIM ಅಹಮದಾಬಾದ್ನ ಹಳೆಯ ವಿದ್ಯಾರ್ಥಿಯೂ ಆಗಿದ್ದಾರೆ. ಪದವಿ ಪಡೆದ ನಂತರ ಬೆಂಗಳೂರಿನ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಸಂಸ್ಥೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಆರಂಭಿಸಿದರು. ತಮ್ಮ ಪರಿಶ್ರಮ ಮತ್ತು ನಾಯಕತ್ವ ಮೂಲಕ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹುದ್ದೆಯವರೆಗೂ ಏರಿದರು. ಆದರೆ ಹೊಸ ಸವಾಲುಗಳನ್ನು ಸ್ವೀಕರಿಸುವ ಮನೋಭಾವ ಅವರದ್ದಾಗಿತ್ತು. ಅದಕ್ಕಾಗಿ ಅವರು IIT ತೊರೆದು ದೆಹಲಿಯ ಡ್ಯಾನಿಶ್ ಸಹಯೋಗದ ಸಂಸ್ಥೆಯಾದ ಡ್ಯಾನ್ಫೋಸ್ ಇಂಡಿಯಾ ಲಿಮಿಟೆಡ್ನಲ್ಲಿ ಟೂಲ್ ರೂಮ್ ಮ್ಯಾನೇಜರ್ ಆಗಿ ಸೇರಿದರು. ಅವರ ಪ್ರತಿಭೆಯನ್ನ ಗುರುತಿಸಿದ ಸಂಸ್ಥೆ ಟೂಲಿಂಗ್ ತಂತ್ರಜ್ಞಾನದಲ್ಲಿ ಹೆಚ್ಚಿನ ತರಬೇತಿಗಾಗಿ ಅವರನ್ನ ಡೆನ್ಮಾರ್ಕ್ಗೆ ಕಳುಹಿಸಿತು. ಡ್ಯಾನ್ಫೋಸ್ನಲ್ಲಿ ಸೇವೆ ಸಲ್ಲಿಸಿದ ಅವಧಿಯಲ್ಲಿ IIM ಅಹಮದಾಬಾದ್ ನಡೆಸಿದ ಪ್ರಸಿದ್ಧ 3 ಹಂತದ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಇದರ ಫಲವಾಗಿ ಗಾಜಿಯಾಬಾದ್ನ ಡ್ಯಾನ್ಫೋಸ್ ಘಟಕದಲ್ಲಿ ಜನರಲ್ ಮ್ಯಾನೇಜರ್ ಹುದ್ದೆಗೇರಿದರು. 1990ರ ದಶಕದಲ್ಲಿ ಬೆಂಗಳೂರಿಗೆ ಮರಳಿ ಸಂಸ್ಥೆಯ ಮಾರ್ಕೆಟಿಂಗ್ ಜಾಲವನ್ನು ನಿರ್ವಹಿಸುವ ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡರು. 1998ರವರೆಗೆ ರೆಸಿಡೆಂಟ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದ ನಂತರ ನಿರ್ವಹಣಾ ಸಲಹೆಗಾರರಾಗಿ ಹಲವು ಪ್ರಮುಖ ಇಂಜಿನಿಯರಿಂಗ್ ಕಂಪನಿಗಳೊಂದಿಗೆ ಕೆಲಸ ಮಾಡಿದರು. 2003ರಲ್ಲಿ ಸ್ವಯಂ ನಿವೃತ್ತಿ ಪಡೆದರು. ಕುಟುಂಬ ಜೀವನವನ್ನ ನೋಡುವುದಾದರೆ ಇವರಿಗೆ 2 ಮಕ್ಕಳು, ಪುತ್ರಿ ಸಾಫ್ಟ್ವೇರ್ ವೃತ್ತಿಪರರಾಗಿದ್ದಾರೆ. ಪುತ್ರ ಅಮೆರಿಕದ ಯೂನಿವರ್ಸಿಟಿ ಆಫ್ ಮ್ಯಾಚಿಗನ್ ವಿಶ್ವವಿದ್ಯಾನಿಲಯದಿಂದ ಪುರಾತತ್ವ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದಿದ್ದು ಪ್ರಸ್ತುತ ಶಿವ್ ನಡಾರ್ ಯೂನಿವರ್ಸಿಟಿಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಅವರು ತಮ್ಮ ಪತ್ನಿ ಜ್ಯೋತಿ ರಾಜಗೋಪಾಲ್ ಅವರೊಂದಿಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಬ್ಯಾಸ್ಕೆಟ್ಬಾಲ್ ಇದು ರಾಜಗೋಪಾಲ್ ಕಡಂಬಿ ಅವರ ಹೃದಯದ ಹತ್ತಿರದ ಕ್ರೀಡೆ. ಶಾಲಾ ದಿನಗಳಲ್ಲಿಯೇ ಆಟ ಆರಂಭಿಸಿದ ಅವರು ಮೈಸೂರು ರಾಜ್ಯ ಶಾಲಾ ತಂಡವನ್ನ ಪ್ರತಿನಿಧಿಸಿ ಜೂನಿಯರ್ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿದ್ದ ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಕ್ಲಬ್ನ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದ ಬ್ಯಾಸ್ಕೆಟ್ಬಾಲ್ನ ಜನಪ್ರಿಯ ಆಟಗಾರರಲ್ಲಿ ಒಬ್ಬರಾದ ಲೇಟ್ SN ರಾಮಚಂದ್ರ ರಾವ್ ಅವರನ್ನ ಜನಪ್ರಿಯವಾಗಿ ಪುಚ್ಚಾಮಿ ಎಂದು ಕರೆಯಲಾಗುತ್ತಿತ್ತು. ಅವರು ಇವರ ಮಾರ್ಗದರ್ಶಕರಾಗಿದ್ದರು. ಇದರಿಂದ ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಕ್ಲಬ್ ರಾಜ್ಗೋಪಾಲ್ ರವರ ಬ್ಯಾಸ್ಕೆಟ್ಬಾಲ್ ಕಲಿಕೆಯ ತೊಟ್ಟಿಲಾಗಿತ್ತು. ಮೈಸೂರು ವಿಶ್ವವಿದ್ಯಾನಿಲಯದ ಆಡಿದ ಅವರು ಅನೇಕ ವರ್ಷಗಳ ಕಾಲ ರಾಜ್ಯ ಹಿರಿಯ ಬ್ಯಾಸ್ಕೆಟ್ಬಾಲ್ ತಂಡದ ಸದಸ್ಯರಾಗಿದ್ದರು. ಹಲವು ಸಂದರ್ಭಗಳಲ್ಲಿ ರಾಜ್ಯ ತಂಡದ ನಾಯಕರಾಗಿಯೂ ಸೇವೆ ಸಲ್ಲಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತರ ಸಾಧನೆ 1970ರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ 6ನೇ ಏಷ್ಯನ್ ಕ್ರೀಡಾಕೂಟ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಟೂರ್ನಿಗಳಲ್ಲಿ ಭಾರತದ ಪರವಾಗಿ ಆಡಿದರು. 1967ರಲ್ಲಿ ಇವರ ಸಾಧನೆಯನ್ನು ಗುರುತಿಸಿದ ರಾಜ್ಯ ಸರ್ಕಾರ ಆಗಿನ ಮೈಸೂರು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಕ್ರಿಯ ಆಟದಿಂದ ನಿವೃತ್ತಿಯಾದ ನಂತರವೂ ಅವರು ರಾಜ್ಯ ಬ್ಯಾಸ್ಕೆಟ್ಬಾಲ್ ಸಂಸ್ಥೆಯೊಂದಿಗೆ ಕೋಚ್ ಹಾಗೂ ಆಯ್ಕೆ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ರಾಜ್ಯ ಮತ್ತು ದೇಶಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಗುರುತಿಸಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ವತಿಯಿಂದ ರಾಜಭವನದಲ್ಲಿ ರಾಜ್ಯಪಾಲರ ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸಲಾಯಿತು. 2009ರ ಆಗಸ್ಟ್ನಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಅಲ್ಯುಮಿನಿ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಡಿಸ್ಟಿಂಗ್ವಿಶ್ಡ್ ಅಲ್ಯುಮಿನಿ ಅವಾರ್ಡ್ಸ್ ನೀಡಿ ಗೌರವಿಸಲಾಯಿತು. ಒಬ್ಬ ಇಂಜಿನಿಯರ್, ಒಬ್ಬ ನಿರ್ವಹಣಾ ತಜ್ಞ, ಒಬ್ಬ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು, ಈ ಎಲ್ಲಾ ಪಾತ್ರವನ್ನ ಸಮರ್ಥವಾಗಿ ನಿಭಾಯಿಸಿದ ವ್ಯಕ್ತಿತ್ವವೇ ರಾಜ್ಗೋಪಾಲ್ ಕಡಂಬಿ. ಅವರ ಜೀವನ ಇಂದಿನ ಯುವಜನತೆಗೆ ಪರಿಶ್ರಮ, ಶಿಸ್ತು ಮತ್ತು ಸಮರ್ಪಣೆಯ ಜೀವಂತ ಪ್ರೇರಣೆಯಾಗಿದ್ದಾರೆ. ನನಗೆ ಚಿಕ್ಕ ವಯಸ್ಸಿಂದ ಬಾಸ್ಕೆಟ್ಬಾಲ್ ಭಾಳ ಇಷ್ಟ ಇತ್ತು. ಯಾತಕ್ಕೆ ಅಂದರೆ ನಮ್ಮ ಮನೆ ಇದ್ದಿದ್ದು ಶಂಕರ್ಪುರದಲ್ಲಿ, ಬ್ಯಾಂಗ್ಳೂರಲ್ಲಿ. ಮನೆ ಹತ್ರನೇ ನ್ಯಾಷನಲ್ ಕಾಲೇಜ್ ಫೀಲ್ಡ್ ಇತ್ತು. ಅಲ್ಲಿ ನಾವು ಹೋಗ್ತಾ ಇದ್ದಾಗ ಅಲ್ಲಿ ಬಾಸ್ಕೆಟ್ಬಾಲ್ ಆಟ ಆಡ್ತಾಯಿದ್ರು. ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ಆಡೋರು. SV ಅಪ್ಪಯ್ಯ, ಭಾರದ್ವಾಜ್, ವಿಜಯರಾಘವನ್ ಎಲ್ಲ ಸ್ಟಾಲ್ವರ್ಡ್ಸು ಇಂಡಿಯಾಗೆ ಆಡಿದವರು. ಅವ್ರನ್ನೆಲ್ಲ ನೋಡ್ಬಿಟ್ಟು ನಮಗೆ ಒಂಥರ ಭಾಳ ಉತ್ಸಾಹ.
ಸೊ ಆವತ್ತಿಂದ ನನಗೊಂಥರ ಬಾಸ್ಕೆಟ್ಬಾಲ್ ಹುಚ್ಚು. ನಾನಿನ್ನೂ ಆವಾಗ 10 ವರ್ಷನೋ ಅಷ್ಟೇ. ಸರಿ, ಸ್ವಲ್ಪ ಮನೆಗೆ ಬಂದ್ಬಿಟ್ಟು ಟೆನ್ನಿಸ್ ಬಾಲಲ್ಲಿ ಒಂದು ಬುಟ್ಟಿ ಕಟ್ಬಿಟ್ಟು ಅದಕ್ಕೆ ಶೂಟ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೆ. ಆಮೇಲೆ ಯಾಕೆ ಬಾಸ್ಕೆಟ್ಬಾಲ್ ನಾವು ಹೋಗಿ ಅಲ್ಲಿ ಟೀಮಿಗೆ ಸೇರ್ಕೋಬಾರ್ದು ಅಂತ ಹೋದ್ವಿ. ಅಲ್ಲಿ ಅಲ್ಲಿ ಎ ಟೀಮ್, ಬಿ ಟೀಮ್ ಎಲ್ಲ ಇತ್ತು. ಅವ್ರನ್ನ ಕೇಳಿದ್ವಿ, ಇಲ್ಲಪ್ಪ ಇನ್ನೂ ಚಿಕ್ಕ ಹುಡುಗ ನೀನು, ನಿನಗಿನ್ನೂ ಹೈಟ್ ಇಲ್ಲ ಏನಿಲ್ಲ, ನಿನಗೆ ಹೆಂಗಪ್ಪ? ಇಲ್ಲ, ನನಗೆ ಭಾಳ ಆಸೆ ಸರ್, ನಾನು ಆಡಲೇಬೇಕು ಬಾಸ್ಕೆಟ್ಬಾಲು, ಖಂಡಿತ ನನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ಸಿ ಟೀಮ್ ಅಂತ ಒಂದು ಮಾಡಿದ್ರು, ನ್ಯಾಷನಲ್ಸ್ ಬಾಸ್ಕೆಟ್ಬಾಲ್ ಕ್ಲಬ್ ಅಂತ. ಸಿ ಟೀಮಲ್ಲಿ ನಮ್ಮನ್ನು ಸೇರಿಸ್ಕೊಂಡ್ರು. ಅಲ್ಲಿಂದ ನಮ್ಮದು ಬಾಸ್ಕೆಟ್ಬಾಲ್ ಬೆಳವಣಿಗೆ ಶುರುವಾಯಿತು. ಬೆಳಿಗ್ಗೆ ಸಾಯಂಕಾಲ ಬಾಸ್ಕೆಟ್ಬಾಲು. ಎಸ್ ವಿ ಅಪ್ಪಯ್ಯ ಅಂತ ಮಹಾನುಭಾವ, ಇಂಡಿಯಾಗೆಲ್ಲ ಆಡಿದ್ರವರು, ಅವರು ನಮಗೆ ಕೋಚಿಂಗ್ ಮಾಡೋರು. ಸರಿ, ನಂದೆಲ್ಲ ಬಾಸ್ಕೆಟ್ಬಾಲ್ ಸ್ಕಿಲ್ಸ್ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು ನೋಡ್ಬಿಟ್ಟು ನನ್ನ ಆಮೇಲೆ ಕ್ಯಾಪ್ಟನ್ ಮಾಡಿದ್ರು ಸಿ ಟೀಮ್ಗೆ. ಈ ಥರ ಬಾಸ್ಕೆಟ್ಬಾಲ್ ಆಡಿ ಬ್ಯಾಂಗ್ಳೂರು ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಸ್ಟೇಟ್ ಸ್ಕೂಲ್ ಟೀಮ್ಗೆ ನನ್ನ ಸೆಲೆಕ್ಟ್ ಮಾಡಿದ್ರು. ಆವಾಗ ನನಗೆ 12 ವರ್ಷ. ಟ್ರಿವಾಂಡ್ರಮ್ ನ್ಯಾಷನಲ್ಸ್ಗೆ ಫಸ್ಟ್ ಟೈಮ್ ಐ ಪ್ಲೇಡ್. ಅಯ್ಯೋ, ಐ ವಾಸ್ ವೆರಿ ಹ್ಯಾಪಿ. ಸ್ಕೂಲ್ ಮ್ಯಾಗ್ಝಿನ್ ಎಲ್ಲ ನನ್ನ ಫೋಟೋ ಬಂತು. ಅಕ್ಕಪಕ್ಕದ ಲೊಕ್ಯಾಲಿಟಿಲಿ ನಮ್ಮ ಎವ್ರಿಬಡಿ ಫ್ಯಾಮಿಲಿ, ದೇ ಆರ್ ಆಲ್ ವೆರಿ ಹ್ಯಾಪಿ. ಅಲ್ಲಿವರೆಗೂ ಅಂದ್ಕೊಳ್ತಾ ಇದ್ರಿ, ಇವ್ನು ಏನು ಬೆಳಿಗ್ಗೆ ಸಾಯಂಕಾಲ ಬರೀ ಫೀಲ್ಡಲ್ಲೇ ಇರ್ತಾನಲ್ಲ, ಏನು ವೇಸ್ಟ್ ಮಾಡ್ತಾನೆ ಟೈಮ್ ಅಂತ. ಯಾವಾಗ ಸ್ಟೇಟ್ ಬಾಯ್ಸಿಗೆ ಸೆಲೆಕ್ಟ್ ಆದ್ನೋ ಆವಾಗ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ನಾನು ಎನ್ ಐ ಗೆ ಹೋಗಬೇಕಾಗಿತ್ತು ಟು ಡೂ ಮೈ ಇಂಜಿನಿಯರಿಂಗ್. ಆವಾಗ ನನಗೆ ಸ್ಪೋರ್ಟ್ಸ್ಮನ್ ಸೀಟ್ ಸಿಕ್ತು ಎನ್ ಐ ಇಲ್ಲಿ. ನಾನು ಎನ್ ಐ ಗೆ ಸೇರಿದೆ 1960ಲಿ. ಸೊ ಆವಾಗ ಫಸ್ಟ್ ತಿರ್ಗಾ ಸ್ಟೇಟ್ ಬಾಸ್ಕೆಟ್ಬಾಲ್ಗೆ ನಾನು ಸೆಲೆಕ್ಟ್ ಆಗಿದ್ದೆ ಜೂನಿಯರ್ಸ್ಗೆ. ಜೂನಿಯರ್ ಟೀಮ್ ಜೈಪುರ್ ನ್ಯಾಷನಲ್ಸ್ ಆಯಿತು. ಅದಾದಮೇಲೆ ಯೂನಿವರ್ಸಿಟಿಗೆ ನಾನು ಸೆಲೆಕ್ಟ್ ಆದೆ. ಆಮೇಲೆ ಸ್ಟೇಟ್ ಸೀನಿಯರ್ ಟೀಮ್ಗೆ ಕೂಡ ಸೆಲೆಕ್ಟ್ ಆದೆ ನಾನು. ಆ್ಯಂಡ್ ಆವತ್ತಿಂದ ಕಂಟಿನ್ಯೂಸ್ಲಿ ಬಾಸ್ಕೆಟ್ಬಾಲ್ ಸ್ಟೇಟ್ಗೆಲ್ಲ ಆಡಿದೆ, ಸ್ಟೇಟ್ ಕ್ಯಾಪ್ಟನ್ ಎಲ್ಲ ಆದೆ. ಆಮೇಲೆ 66ಅಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಟೀಮ್ಗೆ ನಾನು ಸೆಲೆಕ್ಟ್ ಆದೆ. ಬಟ್ ಆವಾಗ ಇಂಡಿಯನ್ ಟೀಮು ಆಚೆ ಹೋಗೋಕ್ಕಾಗಲಿಲ್ಲ, ಫಾರಿನ್ ಎಕ್ಸ್ಚೇಂಜ್ ಪ್ರಾಬ್ಲಮ್ ಇತ್ತು, ಸರಿ ಕ್ಯಾನ್ಸಲ್ ಆಗೋಯಿತು. ಆಮೇಲೆ 69ಅಲ್ಲಿ ನ್ಯಾಷನಲ್ ಇಂಡಿಯನ್ ಟೀಮ್ ತಿರ್ಗಾ ಬ್ಯಾಂಕಾಕ್ ಹೋಗಬೇಕಾಯಿತು, ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್. ಆವಾಗ ತಿರ್ಗಾ ನಾನು ಸೆಲೆಕ್ಟ್ ಆಗಿದ್ದೆ. ಅಲ್ಲಿಂದ ಹೋಗಿ ಅಲ್ಲಿ ಆಡ್ಕೊಂಬಂದ್ವಿ. ಅಲ್ಲಿ ಭಾಳ ಚೆನ್ನಾಗಿ ಆಡಿದೆ. 70 ಏಷ್ಯನ್ ಗೇಮ್ಸ್ ತಿರ್ಗಾ ಬ್ಯಾಂಕಾಕಲ್ಲಿ 6th ಏಷ್ಯನ್ ಗೇಮ್ಸ್ ಆಯಿತು. ಆವಾಗ ಕೂಡ ನಾನು ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆದೆ. ಆವಾಗ ಇಂಡಿಯನ್ ಟೀಮ್ ಜೊತೆ ಬ್ಯಾಂಕಾಕ್ ಹೋಗಿದ್ವಿ. ಭಾಳ ಚೆನ್ನಾಗಿ ಇತ್ತು ನಮ್ಮದು ಎರ. ಆಮೇಲೆ ಸಿಲೋನ್ಗೆ 4 ಸತಿ ಹೋಗಿದ್ವಿ. ಆಮೇಲೆ ಆಲ್ ಇಂಡಿಯಾ ಟೂರ್ನಮೆಂಟ್ಸು ಎಲ್ಲ ಕಡೆನೂ, ಸೌತ್ ಇಂಡಿಯಾ, ಬಾಂಬೆ, ಕಲ್ಕಟ್ಟ ಎಲ್ಲ ಕಡೆನೂ ಆಡ್ತಾ ಇದ್ವಿ. ಸರಿ, 71ಅಲ್ಲಿ ದಟ್ ವಾಸ್ ಮೈ ಲಾಸ್ಟ್ ಗೇಮ್ ಇನ್ ಸಿಲೋನ್. ಆಮೇಲೆ ಐ ಥಾಟ್ 28 ವರ್ಷ ಆಯಿತು, ನಾವು ಐ ಶುಡ್ ಕಾನ್ಸಂಟ್ರೇಟ್ ಆನ್ ಮೈ ಕೆರಿಯರ್. ಐ ಟಿ ಐಲಿ ನಾನು ಸೆಲೆಕ್ಟ್ ಆಗಿದ್ದೆ. ಐ ಟಿ ಐಲಿ ಬಾಸ್ಕೆಟ್ಬಾಲ್ ಕ್ಯಾಪ್ಟನ್ನು ಆಗಿದ್ದೆ. ನಮ್ಮ ಐ ಟಿ ಐಲಿ ಜನರಲ್ ಮ್ಯಾನೇಜರ್ ಕರೆದ್ಬಿಟ್ಟು, ಸಾಕಪ್ಪ ಇಷ್ಟು ವರ್ಷ ಆಡಿದ್ಯಾ, ನೀನು ಸ್ವಲ್ಪ ಕೆರಿಯರ್ ಮೇಲೆ ಫೋಕಸ್ ಮಾಡು ಅಂದರೆ. ಸರಿ ಅಂತ ಆವತ್ತಿಂದ ಐ ಅನೌನ್ಸ್ಡ್ ಮೈ ರಿಟೈರ್ಮೆಂಟ್. ದಟ್ ವಾಸ್ ದ ಎಂಡ್ ಆಫ್ ಮೈ ಬಾಸ್ಕೆಟ್ಬಾಲ್ ಕೆರಿಯರ್. ಬಟ್ ಆಮೇಲೆ ಸ್ಟೇಟ್ ಅಸೋಸಿಯೇಷನವರು ನನ್ನ ಸೆಲೆಕ್ಷನ್ ಕಮಿಟಿಗೆ ಚೇರ್ಮನ್ ಆಗಿ ಮಾಡಿದ್ರು, ಕೋಚ್ ಥರ ಮಾಡಿದ್ರು. ಅದೊಂದು ಫ್ಯೂ ಇಯರ್ಸ್ ಮಾಡಿದೆ. ಆಮೇಲೆ ಅದನ್ನು ನಿಲ್ಲಿಸಿದೆ. ಅಲ್ಲಿಗೆ ನಮ್ಮದು ಬಾಸ್ಕೆಟ್ಬಾಲ್ ಕೆರಿಯರ್ ವಾಸ್ ಓವರ್. ಐ ಫೋಕಸ್ಡ್ ಆನ್ ಮೈ ಪ್ರೊಫೆಷನಲ್ ಕೆರಿಯರ್. ದೆನ್ ಐ ಗಾಟ್ ಮ್ಯಾರಿಡ್, ದೆನ್ ಐ ಗಾಟ್ 2 ಚಿಲ್ಡ್ರನ್, ದೆನ್ ದ ಫ್ಯಾಮಿಲಿ ಲೈಫ್ ಸ್ಟಾರ್ಟೆಡ್. ಮೊದಲೆಲ್ಲ ಆಡ್ತಾ ಇದ್ದು ಮಣ್ಣು ಮೇಲೆ ಆಡ್ತಾ ಇದ್ವಿ ನಾವು. ವುಡನ್ ಕೋರ್ಟೇ ನೋಡಿರಲಿಲ್ಲ ಲೈಫಲ್ಲಿ. ಎಲ್ಲ ಕಡೆನೂ ಫಾರಿನ್ನಲ್ಲಿ ಎಲ್ಲ ವುಡನ್ ಕೋರ್ಟಲ್ಲಿ, ಇಂಡೋರಲ್ಲಿ ಆಡ್ತಾರೆ ಬಾಸ್ಕೆಟ್ಬಾಲು. ನೀವು ಮಣ್ಣಲ್ಲಿ ಆಡೋದಕ್ಕೂ, ಕಾಂಕ್ರೀಟ್ ಕೋರ್ಟಲ್ಲಿ ಆಡೋದಕ್ಕೂ, ಬಿಟುಮನ್ ಕೋರ್ಟಲ್ಲಿ ಆಡೋದಕ್ಕೂ, ವುಡನ್ ಕೋರ್ಟಲ್ಲಿ ಆಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಆ್ಯಕ್ಚುಲಿ ಬಾಸ್ಕೆಟ್ಬಾಲ್ ಈಸ್ ಎ ಇಂಡೋರ್ ಗೇಮ್ ಆ್ಯಂಡ್ ಫುಟ್ ವರ್ಕ್ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮಗೆ ಫಸ್ಟ್ ಟೈಮ್ ಹೋದಾಗ ಭಾಳ ಒಂಥರ ಕಷ್ಟ ಆಯಿತು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ವುಡನ್ ಕೋರ್ಟಲ್ಲಿ. ಬಟ್ ಒಂದು 2-3 ಮ್ಯಾಚ್ ಆದಮೇಲೆ ಸ್ವಲ್ಪ ಅಡ್ಜಸ್ಟ್ ಆಯಿತು. ಬಟ್ ಬೇರೆಯವ್ರಿಗೆಲ್ಲ ದೇ ಆರ್ ಆಲ್ ವೆರಿ ಸುಪೀರಿಯರ್. ಈ ಜಪಾನೇ ಆಗಲಿ, ಥಾಯ್ಲೆಂಡೇ ಆಗಲಿ, ಫಿಲಿಪೈನ್ಸೇ ಆಗಲಿ, ಸೌತ್ ಕೊರಿಯಾ ಆಗಲಿ, ಚೈನಾ, ದೇ ಆರ್ ಆಲ್ ವೆರಿ ವೆರಿ ಸುಪೀರಿಯರ್ ಟೀಮ್ಸ್. ನಾವು ವಿ ಆರ್ ಆ್ಯಕ್ಚುಲಿ ಮಿನೋಸ್. ಬಟ್ ಏನು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅವಾಗ. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಪ್ಲೇಯರ್ ಜೊತೆ ಆಡೋದು, ಅವ್ರದ್ದು ಫುಟ್ ವರ್ಕು, ಅವ್ರದ್ದು ಸ್ಕಿಲ್ಲು, ಬಾಸ್ಕೆಟ್ಬಾಲ್ ಶೂಟಿಂಗು, ಸ್ಪೀಡು, ಸ್ಟ್ಯಾಮಿನಾ, ಎಜಿಲಿಟಿ, ಆಲ್ ದೀಸ್ ಥಿಂಗ್ಸ್, ದ ವೇ ದೇ ಡ್ರೈವ್ ಇನ್
the way they rebound, all this were totally, I mean, they are much superior. 1962, ಇಫ್ ಐ ಆಮ್ ರೈಟ್, ನಾವು ಕಾಲೇಜಲ್ಲಿದ್ದಾಗ ಅಮೆರಿಕಾಯಿಂದ ಒಂದು ಸ್ಪ್ರಿಂಗ್ ಫೀಲ್ಡ್ ಬಾಸ್ಕೆಟ್ಬಾಲ್ ಟೀಮ್ ಅಂತ ಬಂದರು ಇಂಡಿಯಾಗೆ ಟೂರ್ಗೆ. ಅವರು ಮೈಸೂರಲ್ಲಿ ಕೂಡ ಬಂದು ಒಂದು ಮ್ಯಾಚ್ ಆಡಬೇಕು ಅಂತ ಆಯಿತು. ಆವಾಗ ನಾವು ಮೈಸೂರು ಡಿಸ್ಟ್ರಿಕ್ಟ್ ಟೀಮ್ ಅಂತ ಕಾಣಿಸುತ್ತೆ ಅದು, ಸ್ಪ್ರಿಂಗ್ ಫೀಲ್ಡ್ ಮೇಲೆ ಆಡಿದ್ವಿ. ನಾನು ಅವಾಗ ಕ್ಯಾಪ್ಟನ್ ಅಂತ ಕಾಣಿಸುತ್ತೆ ಸ್ಟೇಟ್ಗೆ. ಅವರೆಲ್ಲ 6 ಅಡಿ 7 ಅಡಿ, ನಾವೆಲ್ಲ ಸಣ್ಣ ಹುಡುಗರು. ದೇವರ್ ಟೂ ಗುಡ್ ಫಾರ್ ಅಸ್. ಸೊ ಆವಾಗ ನಮ್ಗೆ ಅನ್ನಿಸ್ತು, ಏನಪ್ಪ ನಾವು ಏನು ಆಡ್ತಾ ಇದ್ದೀವಿ ಇಲ್ಲಿ ಇಂಡಿಯಾಲಿ, ಅವರೆಲ್ಲ ಅಷ್ಟು ಚೆನ್ನಾಗಿ ಆಡ್ತಾರಲ್ಲ. ಅಂದರೆ ಅವ್ರಿಗೆ ಇದು ಬಾಡಿ, ಐ ಮೀನ್ ನೇಚರ್ ಆಲ್ಸೋ ಹೆಲ್ಪ್ ಫಿಸಿಕ್. ದೇ ಆರ್ ಆಲ್ ವೆರಿ ಟಾಲ್ ಆ್ಯಂಡ್ ವೆರಿ ಅಜೈಲ್ ಆ್ಯಂಡ್ ಚೆನ್ನಾಗಿ ಆಡ್ತಾ ಇದ್ರು. ವಿ ಡಿಡ್ ಅವರ್ ಬೆಸ್ಟ್. ಆವಾಗ ನಮ್ಮ ಜೊತೆ ಐ ಥಿಂಕ್ ನರಸಿಂಹರಾಜನ್ ಅಂತ ಇದ್ರು, ಅವರು ಸ್ಟಾರ್ ಪ್ಲೇಯರು, ಭಾಳ ಚೆನ್ನಾಗಿ ಆಡೋರು. ಎಸ್ ವಿ ರಾಜಗೋಪಾಲ್ ಅಂತ ಇದ್ರು, ನಮಗಿನ್ನ ಸೀನಿಯರು, ಭಾಳ ಒಳ್ಳೆ ಪ್ಲೇಯರ್. ಅವರು ಸ್ಟೇಟ್ ಕ್ಯಾಪ್ಟನ್ನು ಆಗಿದ್ದರು. ಅವರು ನನಗೆ ಆ್ಯಕ್ಚುಲಿ ಭಾಳ ನನಗೆ ಪ್ರೋತ್ಸಾಹ ಕೊಡೋರು. NIE ವಾಸ್ ಅ ಪ್ಲೇಸ್ ವಿಚ್ ಆ್ಯಕ್ಚುಲಿ ಹೆಲ್ಪ್ ಮೀ ಟು ಗ್ರೋ ಇನ್ ಬಾಸ್ಕೆಟ್ಬಾಲ್. ಆ್ಯಂಡ್ ನಮ್ಮ ಪ್ರೊಫೆಸರ್ ಒಬ್ಬರಿದ್ದರು, ಅಪ್ರಮೇಯ ಅಂತ, ಭಾಳ ಎಂಕರೇಜ್ಮೆಂಟ್ ಕೊಡೋರು. ನನಗೋಸ್ಕರ ಒಂದು ಬಾಸ್ಕೆಟ್ಬಾಲ್ ಬೋರ್ಡ್ ಮೆಕ್ಯಾನಿಕಲ್ ಲ್ಯಾಬಲ್ಲಿ ಫಿಕ್ಸ್ ಮಾಡಿದ್ರು, ಯಾಕೆಂದರೆ ಸಾಯಂಕಾಲದ ಹೊತ್ತು ನಾನು ಅಲ್ಲಿ ಹೋಗಿ ಬಾಸ್ಕೆಟ್ಬಾಲ್ ಶೂಟ್ ಮಾಡ್ಬೋದು ಅಂತ. ಸೊ ಅಂಥ ಮಹಾನುಭಾವ ಪ್ರೊಫೆಸರು ಎಂಕರೇಜ್ಮೆಂಟ್ ಕೊಟ್ಟಿದ್ದರಿಂದ ನಾನು ಬಾಸ್ಕೆಟ್ಬಾಲ್ ಆಡೋದಕ್ಕೆ ಅನುಕೂಲ ಆಯಿತು. ಸ್ಟೇಟ್ಗೆ ಆಡೋದಕ್ಕೂ ಅನುಕೂಲ ಆಯಿತು, ಇಂಡಿಯನ್ ಟೀಮ್ ಆಡೋದಕ್ಕೂ ಅನುಕೂಲ ಆಯಿತು. ಅಂಥ ಮಹಾನುಭಾವರು ಸಿಗೋದು ಭಾಳ ಕಷ್ಟ. ನಾವು ಇಂಜಿನಿಯರಿಂಗು ಮಾಡಬೇಕು, ಎಕ್ಸಾಮು ಮಾಡಬೇಕು, ಬಟ್ ಆಟನೂ ಆಡಬೇಕು. ಕಷ್ಟ ಇತ್ತು, ಬಟ್ ಎಲ್ಲ ಮಾಡ್ತಾಯಿದ್ವಿ. ಮೈಸೂರಲ್ಲಿ ಆ್ಯಕ್ಚುಲಿ ಬಾಸ್ಕೆಟ್ಬಾಲ್ ಭಾಳ ಜನ ಆಡೋರು. ಕೊಲೀಗ್ಸ್ ಅಂತ ಒಂದು ಟೀಮ್ ಇತ್ತು, ಫ್ರೆಂಡ್ಸ್ ಯೂನಿಯನ್ ಅಂತ ಒಂದು ಟೀಮ್ ಇತ್ತು. ಸುಮಾರು ಜನ ಎಲ್ಲ ಚೆನ್ನಾಗಿ ಆಡೋರು, ಒಂಥರ ಇಂಟ್ರೆಸ್ಟ್ ಇತ್ತು. ಆವಾಗೆಲ್ಲ ಏನು ಅಂದರೆ ಟಿ ವಿ ಅದು ಇದೆಲ್ಲ ಏನು ಇರಲಿಲ್ವಲ್ಲ. ಸೊ ಜನಗಳೆಲ್ಲ ಬಂದು ನೋಡೋರು ಮ್ಯಾಚ್ಗಳನ್ನ. ಈ ಫ್ಲಡ್ ಲೈಟ್ ಟೂರ್ನಮೆಂಟ್ ಆಗೋದು ಎಲ್ಲ ಬಂದು ನೋಡೋರು. ಸೊ ಆಡೋರಿಗೂ ಪ್ರೋತ್ಸಾಹ ಇರೋದು, ಒಂದು ಎನ್ಕರೇಜ್ಮೆಂಟ್ ಇರೋದು ಚೆನ್ನಾಗಿರೋದು. ಮೈಸೂರು ಡಿಸ್ಟ್ರಿಕ್ಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನಲ್ಲಿ ಭೋಜರಾಜ್ ಅಂತ ಇದ್ದರು, ಅವರು ಭಾಳ ಎನ್ಕರೇಜ್ಮೆಂಟ್ ಕೊಡೋರು. ಇವಾಗ ಐ ಥಿಂಕ್ ಭೋಜರಾಜ್ ಮಗ ಇರಬೇಕೇನೋ, ಅವರು ಐ ಥಿಂಕ್ ಹೀ ಈಸ್ ಮ್ಯಾನೇಜಿಂಗ್ ದಿ ಡಿಸ್ಟ್ರಿಕ್ಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಕಾಣಿಸುತ್ತೆ. ಎವ್ರಿ ಇಯರ್ ನಮ್ದೇನು ಅಂದರೆ ಬರೀ ಬಾಸ್ಕೆಟ್ಬಾಲ್ ಆಡೋದೇ ಕೆಲಸ. ಸೌತ್ ಇಂಡಿಯಾ ಟೂರ್ನಮೆಂಟ್ಸ್ ನಡೆಯೋದು ಸಮ್ಮರಲ್ಲಿ, ಫುಲ್ 1 ಮಂತ್ ಸೌತ್ ಇಂಡಿಯಾ ಟೂರ್ನಮೆಂಟ್ ಹೋಗ್ತಾ ಇದ್ವಿ. ಸೇಲಮ್ಮು, ಕೊಯಮತ್ತೂರು, ನಾಚುಮತ್ತು, ಗೌಂಡೂರ್, ಪೆರಿಯಾಕುಳಂ, ಕುನ್ನಂಕುಳಂ ಎಲ್ಲ ಕಡೆ ಹೋಗ್ತಾ ಇದ್ವಿ, ಆಡ್ತಾ ಇದ್ವಿ. ಫುಲ್ ಬಾಸ್ಕೆಟ್ಬಾಲ್ ಸರ್ಕ್ಯೂಟ್ ಇರೋದು. ಆಮೇಲೆ ಬಾಂಬೆಲಿ ರಾಮು ಮೆಮೋರಿಯಲ್ ಅಂತ ಮಾಡೋರು. ಆವಾಗ ನಾನು ಐ ಟಿಲಿದ್ದಾಗ ಅಲ್ಲಿಂದ ಹೋಗಿ ಆಡ್ತಾ ಇದ್ವಿ. ಆಮೇಲೆ ಸಿಲೋನ್ಗೆ 4 ಸತಿ ಹೋಗಿದ್ವಿ ಸ್ಟೇಟ್ ಟೀಮಿಂದ. ಅದು ಇಂಟರ್ನ್ಯಾಷನಲ್ ಇನ್ವಿಟೇಷನ್ ಟೂರ್ನಮೆಂಟ್ ಅಂತ ಮಾಡೋರು. 2 ವರ್ಷ ನಾವು ಗೆದ್ವಿ, ಬಟ್ ಇನ್ನು 2 ವರ್ಷ ನಾವು ಗೆಲ್ಲಿಲ್ಲ. ಈ ಥರ ಬಾಸ್ಕೆಟ್ಬಾಲ್ ಭಾಳ ಪ್ರೋತ್ಸಾಹ ಇತ್ತು. ಇವಾಗ ನಮ್ಮ ಕರ್ನಾಟಕ ಸ್ಟೇಟ್ ಟೀಮ್ ಭಾಳ ಚೆನ್ನಾಗಿದೆ. ಡಾಕ್ಟರ್ ಗೋವಿಂದರಾಜ್ ನಮ್ಮ ಸೆಕ್ರೆಟ್ರಿ, ಅವರು ಆಡ್ತಾಯಿದ್ರು ಬಾಸ್ಕೆಟ್ಬಾಲು. ಅಂದರೆ ನಾನು ಅವ್ರಿಗೇನೋ ಭಾಳ ಸೀನಿಯರು, ಬಟ್ ಅವರು ಭಾಳ ಇವಾಗ ಚೆನ್ನಾಗಿ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ, ಬಾಸ್ಕೆಟ್ಬಾಲ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವರು ಈಸ್ ಡೂಯಿಂಗ್ ಎ ಗುಡ್ ಜಾಬ್. ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಅಲ್ಲಿ ಬಾಸ್ಕೆಟ್ಬಾಲ್ ಗ್ಯಾಲರಿ ಎಲ್ಲ ಹಾಕಿ ಮಾಡೋರು ಫ್ಲಡ್ ಲೈಟಲ್ಲಿ. ಅದಕ್ಕೂ ಭಾಳ ಜನ ಔಟ್ ಸ್ಟೇಷನ್ ಟೀಮ್ಸ್ ಎಲ್ಲ ಬರೋರು. ಇಟ್ ವಾಸ್ ಅ ಬಿಗ್ ಟೂರ್ನಮೆಂಟ್, ಚೆನ್ನಾಗಿರೋದು. NIE ವಾಸ್ ಆಲ್ಸೋ ಅಫಿಲಿಯೇಟೆಡ್ ಟು ದ ಡಿಸ್ಟ್ರಿಕ್ಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್. ಬಟ್ ಬೇರೆಯವ್ರ ಮೇಲೆ ಆಡ್ತಾ ಇದ್ವಿ ನಾವು, ಅದೇ ಕೊಲೀಗ್ಸು, ನ್ಯಾಷನಲ್ಸ್ ಅಂತೆಲ್ಲ ಇರೋರು, ಅವ್ರ ಮೇಲೆ ಆಡ್ತಾ ಇದ್ವಿ ಆಟ. ನಮ್ಮ ಜೊತೆ NIE ಆಡ್ತಿದ್ದವರು ಭಾಳ ಜನ ಒಳ್ಳೊಳ್ಳೆ ಪ್ಲೇಯರ್ಸು. ವಾಸುದೇವ್ ರೆಡ್ಡಿ ಅಂತ ಇದ್ದರು, ಪಾರ್ಥಸಾರಥಿ ಅಂತ ಇದ್ದರು, ನಟರಾಜ್ ಅಂತಿದ್ರು, ಅವರು ಸ್ಟೇಟ್ಗೆ ಆಡಿದ್ರು. ಶ್ರೀಕಂಠ ಅಂತಿದ್ರು. ಸುಮಾರು ಜನ ಎಲ್ಲ ಪಾಪ ಇವಾಗ ದೇಹಾಂತ ಆಗ್ಬಿಟ್ಟಿದ್ದಾರೆ, ಇಲ್ಲ ಈಗ. ಒಳ್ಳೊಳ್ಳೆ ಪ್ಲೇಯರ್ಸ್ ಇರೋರು. ಆ್ಯಂಡ್ NIEಲಿ ಏನಪ್ಪ ಅಂದರೆ ಆವಾಗ ಸ್ಪೋರ್ಟ್ಸ್ಮನ್ ಸೀಟ್ ಅಂತ ಮಾಡೋರು ಎವ್ರಿ ಇಯರ್. ಈಗ AS ಪ್ರಸನ್ನ ಕ್ರಿಕೆಟರು, ಅವರು ಸ್ಪೋರ್ಟ್ಸ್ ಸೀಟಲ್ಲೇ ಬಂದಿದ್ದು. ಈ ಥರ. ಆಮೇಲೆ ನನಗೆ ಬಾಸ್ಕೆಟ್ಬಾಲ್ ಸ್ಪೋರ್ಟ್ಸ್ ಸೀಟನ್ನೇ ಕೊಟ್ಟಿದ್ದು. ಸೊ NIE ಗೇವ್ ಲಾಟ್ ಆಫ್ ಎನ್ಕರೇಜ್ಮೆಂಟ್. ಇವತ್ತಿಗೂ ಪರವಾಗಿಲ್ಲ, ಮಾಡ್ತಾ ಇದ್ದಾರೆ NIE. BL ರಾಮಸ್ವಾಮಿ ಅಂತಿದ್ರು, ನಾರಾಯಣ ಸ್ವಾಮಿ ಅಂತ ಇದ್ದರು, ಅವರೆಲ್ಲ ಯೂನಿವರ್ಸಿಟಿ ಡೈರೆಕ್ಟರ್, ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿದ್ದರು. ಅಫ್ಕೋರ್ಸ್ ಭೋಜರಾಜ್ ದಿ
ಸೆಕ್ರೆಟರಿ ಪ್ರೆಸಿಡೆಂಟ್ ಆಫ್ ದಿ ಡಿಸ್ಟ್ರಿಕ್ಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್. ನಮ್ಮ ಜೊತೆ ಆಡ್ತಾ ಇದ್ದವರು ಹುಲಿಯಪ್ಪ ಅಂತ ಇದ್ರು, ಲಕ್ಷ್ಮಣ್ ಅಂತ ಇದ್ರು, ಎಲ್ಲ ಒಳ್ಳೆ ಪ್ಲೇಯರ್ಸೇನೆ. ನಾನು ಇನ್ನೊಂದು ನಿಮ್ಗೆ ಹೇಳಬೇಕು, ಚಿಕ್ಕ ವಯಸ್ಸಲ್ಲಿ ನಾವು ಇದ್ದಾಗ ಫ್ರ್ಯಾಂಕ್ ಕಾಫ್ಮನ್ ಅಂತ ಅಮೇರಿಕಾದಿಂದ ಒಬ್ಬರು ಕೋಚ್ ಬಂದರು. ದಿಸ್ ವಾಸ್ ಇನ್ 1950s. ನಾವು ಇನ್ನೂ ಅವಾಗ 10 ವರ್ಷನೋ 9 ವರ್ಷನೋ. ಸೆಂಟ್ರಲ್ ಕಾಲೇಜಲ್ಲಿ ಅವರು ಕೋಚಿಂಗ್ ಕೊಟ್ಟರು. ನಾವು ಇದ್ದಿದ್ದು ಬಸವನಗುಡಿಯಲ್ಲಿ. ಬರೀ ಎಲ್ಲ ಸೀನಿಯರ್ಸ್ ಮಾತ್ರ, ನಮಗೆಲ್ಲ ಬಿಡ್ತಿರಲಿಲ್ಲ ಚಿಕ್ಕವರು. ನಾವು ಸೈಕಲಲ್ಲಿ ಅಷ್ಟು ದೂರ ಹೋಗ್ತಾ ಇದ್ವಿ ಎವ್ರಿ ಡೇ. ಅವ್ರು ಹೆಂಗೆ ಕೋಚ್ ಮಾಡ್ತಾರೆ ಅಂತೆಲ್ಲ ನೋಡ್ತಾ ಇದ್ವಿ. ಸೊ ಆಚೆಕಂದ್ರೆ ನೋಡಿ 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 ಅವರಿಗೆ ನಾವು ಅವ್ರು ಹೇಳೋದೆಲ್ಲ ಬಂದು ನಾವು ಮನೇಲಿ ಬಂದು ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ವಾಪಸ್ ಬಂದು ಆ ಥರ ನಮಗೆ ಭಾಳ ಇಂಟ್ರೆಸ್ಟ್ ಇತ್ತು. ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಇನ್ಫಾರ್ಮೇಷನ್ ಬ್ಯೂರೋ ಇತ್ತು ಬ್ಯಾಂಗ್ಳೂರಲ್ಲಿ. ಅವರು ಒನ್ಸ್ ಇನ್ ಅ ಮಂತ್ ಫಿಲ್ಮ್ ಶೋ ತೋರಿಸೋರು, ಬಾಸ್ಕೆಟ್ಬಾಲ್ದು NBA ಬಾಸ್ಕೆಟ್ಬಾಲ್ದೆಲ್ಲ ಫಿಲ್ಮ್ ಶೋ ತೋರಿಸೋರು. ಅದನ್ನು ನೋಡೋದಕ್ಕೆ ಉತ್ಸಾಹದಿಂದ ಸೈಕಲ್ ಮಾಡ್ಕೊಂಡು ಹೋಗಿ ನೋಡ್ತಾ ಇದ್ವಿ. ಅದೊಂದು 40 minutes ಫಿಲ್ಮ್ ನೋಡಿಬಿಟ್ಟು ಭಾಳ ಸಂತೋಷ ಆಗೋಗ್ಬಿಡೋದು. ಆಸ್ಕರ್ ರಾಬರ್ಟ್ಸನ್ ಅವರೆಲ್ಲ ಗ್ರೇಟ್ ಪ್ಲೇಯರ್ಸ್ ಅವಾಗ. ಸೊ ಅವ್ರು ನೋಡ್ಬಿಟ್ಟು ಅವ್ರ ಥರ ಆಡಬೇಕು ಅಂತ ನಮಗೆ ಹುಮ್ಮಸ್ಸು. ಅಂದರೆ ಸೈಕಲಲ್ಲಿ ಹೋಗ್ಬಿಡ್ತಾ ಇದ್ವಿ ಮ್ಯಾಚ್ಗಳಿಗೆ ನೋಡೋದಕ್ಕೆ. ಭಾಳ ಆಸೆ ನಮಗೆ. ನಮ್ಮ ಇಂಡಿಯನ್ ಟೀಮು ಚೆನ್ನಾಗಿತ್ತು. ನಮಗೆ ಒಳ್ಳೆ ಅಬ್ಬಾಸ್ ಮುಂತಾಸಿರ್ ಅಂತ ಕ್ಯಾಪ್ಟನ್ ಇದ್ದರು. ಅವರು ಈ ಪಾಸ್ಟ್ ಅವೇ ರೀಸೆಂಟ್ಲಿ. ಚೆನ್ನಾಗಿರೋದು ಎಲ್ಲ. ವಿ ಹ್ಯಾಡ್ ಎ ಗುಡ್ ಟೀಮ್. NIS ಪಾಟ್ಯಾಲ ಅಲ್ಲಿ ಕೋಚಿಂಗ್ ಕ್ಯಾಂಪ್ ಆಗೋದು ನಮಗೆ. ಎವ್ರಿ ಟೈಮ್ ಬಿಫೋರ್ ಯು ಗೋ ಅಬ್ರಾಡ್ 2 to 3 months ಕೋಚಿಂಗ್ ಕ್ಯಾಂಪ್ ಆಗೋದು. ಸೊ ಅಲ್ಲಿ NIS ರಾಜ್ಕುಮಾರಿ ಅಮೃತ್ ಕೌರ್ ಪ್ಯಾಲೇಸಲ್ಲಿ ನಮ್ಮನ್ನೆಲ್ಲ ಇಳಿಸಿದ್ರು. ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಪ್ರಾಕ್ಟೀಸು, ಒಳ್ಳೆ ಊಟ ತಿಂಡಿ, ಮೆಡಿಕಲ್ ಎಕ್ಸಾಮಿನೇಷನು, ಫಿಸಿಕಲ್ ಇದು ಎಕ್ಸಾಮಿನೇಷನ್, ಸ್ಪೋರ್ಟ್ಸ್ ಮೆಡಿಸಿನ್ ಎಲ್ಲ. ಅವಾಗ ಬ್ಲಡ್ ಟೆಸ್ಟ್ ಅದು ಇದೆಲ್ಲ ಮಾಡೋರು ರೆಗ್ಯುಲರ್ ಆಗಿ. ಒಂಥರ ಭಾಳ ಸೈಂಟಿಫಿಕ್ ಅಪ್ರೋಚ್ಮೆಂಟ್. ಸೊ ನಮ್ಮದೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದು ಮೇಯ್ನ್ಲಿ ಕೋಚಿಂಗ್ ಕ್ಯಾಂಪ್ಗಳಲ್ಲಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಕೋಚಿಂಗ್ ಕ್ಯಾಂಪಲ್ಲಿ ನಮ್ಮ ಆಟ ಎಲ್ಲ ಭಾಳ ಇಂಪ್ರೂವ್ ಆಯಿತು. ಐ ವಾಸ್ ಅನ್ ಆಲ್ರೌಂಡರ್ ಆಲ್ಮೋಸ್ಟ್. ರೀಬೌಂಡರ್, ಗೇಮ್ ಪ್ಲೇಯರ್, ಶೂಟಿಂಗ್ ಎಲ್ಲ ಮಾಡ್ತಾ ಇದ್ದೆ ನಾನು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. 1962 ಬ್ಯಾಂಗ್ಳೂರ್ ನ್ಯಾಷನಲ್ಸ್, ಅದು ಫಸ್ಟ್ ಟೈಮ್ ನಾನು ಆಗ ಸೀನಿಯರ್ ಬಾಸ್ಕೆಟ್ಬಾಲ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದು. 64 ಕಟಕ್ ನ್ಯಾಷನಲ್ಸ್ ಆಯಿತು. ಫಸ್ಟ್ ಟೈಮ್ ಐ ವಾಸ್ ಸೆಲೆಕ್ಟೆಡ್ ಫಾರ್ ದಿ ಇಂಡಿಯನ್ ಆಲ್ ಸ್ಟಾರ್ ಟೀಮ್ 1964. ಅಲ್ಲಿ ಆಗ ಫೈನಲ್ಸ್ ಎಲ್ಲ ನಾನು ಭಾಳ ಚೆನ್ನಾಗಿ ಆಡಿದೆ. ಆವಾಗ ಫಸ್ಟ್ ಟೈಮ್ ಇಂಡಿಯನ್ ಆಲ್ ಸ್ಟಾರ್ ಟೀಮ್ ಸೆಲೆಕ್ಟ್ ಆಗಿ ಒಂದು 5-6 ವರ್ಷ ಐ ವಾಸ್ ಇನ್ ದ ಇಂಡಿಯನ್ ಆಲ್ ಸ್ಟಾರ್ ಟೀಮ್. That was 64 actually. Cuttack Nationals was a turning point where I was noticed at the national level. Floodlight ಟೂರ್ನಮೆಂಟ್ಗಳು ಬ್ಯಾಂಗ್ಳೂರಲ್ಲಿ BLL ಫ್ಲಡ್ಲೈಟ್ ಟೂರ್ನಮೆಂಟ್, ITA ಫ್ಲಡ್ಲೈಟ್ ಟೂರ್ನಮೆಂಟ್, ಆಮೇಲೆ ಜಯನಗರದಲ್ಲಿ ಮಾದನ್ ಪಾರ್ಕಲ್ಲಿ ಫ್ಲಡ್ಲೈಟ್ ಟೂರ್ನಮೆಂಟ್ ಆಗೋದು, ಅದೆಲ್ಲ ಆಡ್ತಾ ಇದ್ವಿ. ಜನಗಳು ಭಾಳ ಸೇರೋರು ಮ್ಯಾಚ್ ನೋಡೋದಕ್ಕೆ. ಫುಲ್ ಕ್ರೌಡ್ ಇರೋದು, ಎನ್ಕರೇಜ್ಮೆಂಟ್ ಇರೋದು, ನಮಗೂ ಒಂಥರ ಆಡೋದಕ್ಕೆ ಉತ್ಸಾಹ, ಚೆನ್ನಾಗಿರೋದು. ಆಗಿನ ಕಾಲದಲ್ಲಿ ಕೂಡ ಇವನ್ ಕ್ರಿಕೆಟ್, ಎಲ್ಲ ಕ್ರಿಕೆಟ್ಗೆ ಜಾಸ್ತಿ ಇರ್ತಿದ್ದು, ಬಾಸ್ಕೆಟ್ಬಾಲ್ಗೆ ಏನು ಅಂಥದ್ದೇನು. ಬಟ್ TV ಅದೆಲ್ಲ ಇಲ್ಲದೆ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಆಚೆ ಬರೋರು, ಫ್ಲಡ್ಲೈಟ್ ಟೂರ್ನಮೆಂಟ್ ಆದರೆ ಬಾಸ್ಕೆಟ್ಬಾಲ್ ಬಂದು ನೋಡೋರು. ಇವಾಗ TV ಬಂದ್ಬಿಟ್ರೋದ್ರಿಂದ ಎಲ್ಲ ಐ ಥಿಂಕ್ ಥಿಂಗ್ಸ್ ಹ್ಯಾವ್ ಚೇಂಜ್. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನಾನು ಕ್ರಿಕೆಟೇ ಶುರು ಮಾಡಿದ್ದು. ಆಸ್ ಎ ಬಾಯ್, ಲೈಕ್ ಎನಿ ಅದರ್ ಕಿಡ್, ಐ ಆಲ್ಸೋ ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ರಿಕೆಟ್. ಅದೇ ಸ್ಟ್ರೀಟಲ್ಲೆಲ್ಲ ಆಡೋದು ಮಾಡೋದು ಅಂತ. ಬ್ಯಾಂಗ್ಳೂರು ಹೈಸ್ಕೂಲಲ್ಲಿ ಕ್ರಿಕೆಟ್ ಟೀಮು ಸೆಲೆಕ್ಷನಲ್ಲಿ ನನ್ನ ಸೆಲೆಕ್ಟ್ ಮಾಡಲಿಲ್ಲ. ನನಗೆ ಆವಾಗ ಭಾಳ ಬೇಜಾರಾಗೋಯ್ತು. ಸರಿ, ಆವತ್ತಿಂದ ಬಾಸ್ಕೆಟ್ಬಾಲ್ ಶುರು ಮಾಡಿದೆ ನಾನು ಸ್ಕೂಲ್ನಿದ್ದಾಗ. ಅಫ್ಕೋರ್ಸ್ ಬಾಸ್ಕೆಟ್ಬಾಲ್ ಆಡ್ತಾ ಇದ್ರು ಅಲ್ಲಿ ಫೀಲ್ಡಲ್ಲಿ, ಬಾಸ್ಕೆಟ್ಬಾಲ್ ಆಸೆ ಇತ್ತು. ಬಾಸ್ಕೆಟ್ಬಾಲ್ ಶುರು ಮಾಡಿದ ತಕ್ಷಣ ಐ ಥಿಂಕ್ ಲಕ್ ಹೆಲ್ಪ್ ಮೀ ಆ್ಯಂಡ್ ಐ ಕೇಮ್ ಅಪ್ ಇನ್ ಬಾಸ್ಕೆಟ್ಬಾಲ್. ನನಗೆ ಮುಮಾರ್ ಅಂತ ಫಿಲಿಪೈನ್ಸ್ ಕೋಚ್ ಇದ್ದರು. ಅವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸಲ್ಲಿ NIS ಪಾಟ್ಯಾಲಲ್ಲಿ ಇದ್ದರು. ನಾವು 69 ಇಂಡಿಯನ್ ಟೀಮ್ಗೆ ಆಡಿದಾಗ 2.5 months ಅವರು ಹಿ ವಾಸ್ ದ ಕೋಚ್ ದೇರ್, ಹಿ ವಾಸ್ ದ ಚೀಫ್ ಕೋಚ್. ಭಾಳ ಚೆನ್ನಾಗಿ ಟ್ರೈನ್ ಮಾಡೋರು. ಅದು ನನ್ನ ಕಂಡ್ರೆ ಅವ್ರಿಗೊಂಥರ ಭಾಳ ಇಂಟ್ರೆಸ್ಟ್ ಇತ್ತು. ನನಗೆ ಸ್ಪೆಷಲ್ ಅಟೆನ್ಷನ್ ಕೊಡೋರು, ಭಾಳ ಟಿಪ್ಸ್ ಕೊಟ್ಟರು. ಈಸ್ ಅ ವೆರಿ ಗುಡ್ ಕೋಚ್ ಮುಮಾರ್ ಅಂತ, ಫಿಲಿಪೈನ್ಸ್ ಪ್ಲೇಯರ್ ಅವರು. ಅಫ್ಕೋರ್ಸ್ ಇಲ್ಲಿ ನಮಗೆ ಅಪ್ಪಯ್ಯ, ಫಾದರ್ ಆಫ್ ಇಂಡಿಯನ್ ಬಾಸ್ಕೆಟ್ಬಾಲ್, ಅವರು ನಮಗೆ ಭಾಳ ಎನ್ಕರೇಜ್ಮೆಂಟ್ ಕೊಟ್ಟರು. ಅವರೇ ನನ್ನ ಕೋಚ್ ಮಾಡಿದ್ದು. ಸ್ಟೇಟ್ ಟೀಮ್ಗೆಲ್ಲ ಅವರೇ ಕೋಚ್ ಆಗಿದ್ದರು. ಅವರು ಎಲ್ಲ
ದೇವರಂಥ ಮನುಷ್ಯರು ಅಂತ, ಮಹಾನ್ ಭಾವ, ಒಳ್ಳೆ ಪ್ಲೇಯರು ಅಷ್ಟೇ. ಐ ಮೀನ್ ಸುಮಾರು ಜನ ಇದ್ದಾರೆ. ಐ ಮೀನ್ ಇದು ಮುಖ್ಯವಾದವರು ಅಪ್ಪಯ್ಯ. ಬಟ್ ಅವಾಗೆಲ್ಲ ಏನು ನಮಗೆಲ್ಲ ಟ್ರೈನಲ್ಲಿ ಹೋಗ್ತಾ ಇದ್ವಿ, ಏನು ಎಲ್ಲ ನಮ್ಮದು ಸೆಕೆಂಡ್ ಕ್ಲಾಸು ಥರ್ಡ್ ಕ್ಲಾಸು, ಬೋಗಿ ರಿಸರ್ವ್ ಮಾಡೋರು, ಬಾಯ್ಸ್ ಮೆನ್ ವಿಮೆನ್ ಎಲ್ಲ ಒಟ್ಟಿಗೆ ನ್ಯಾಷನಲ್ ಚಾಂಪಿಯನ್ಶಿಪ್ ಹೋಗ್ತಾ ಇದ್ವಿ. ಬಟ್ ಇವಾಗ ಐ ಥಿಂಕ್ ನಾವು ಎಲ್ಲ ಈಗ ಪ್ಲೇನಲ್ಲಿ ಹೋಗ್ತಾರೆ ಅಂತ ಕೇಳ್ಪಟ್ಟೆ. ಎನಿವೆ ಐ ಆಮ್ ಹ್ಯಾಪಿ. 1967 ಮೈಸೂರು ದಸರಾ ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ ಮೈಸೂರಲ್ಲಿ ನನಗೆ ಬೆಸ್ಟ್ ಸ್ಪೋರ್ಟ್ಸ್ಮನ್ ಆಫ್ ದ ಸ್ಟೇಟ್ ಅಂತ ಒಂದು ಅವಾರ್ಡ್ ಕೊಟ್ಟರು. ಆವಾಗ ಐ ಥಿಂಕ್ ನಿಜಲಿಂಗಪ್ಪ ವಾಸ್ ದ ಚೀಫ್ ಮಿನಿಸ್ಟರ್. ಅದೊಂದು ಅವಾರ್ಡ್ ಕೊಟ್ಟರು, ದಟ್ ಡಿಸ್ಕೋ ಪ್ಲಸ್ ಫಿಗರ್ ಇರೋದು. ಆಮೇಲೆ ಸುಮಾರು ಒಂದು ಮೆಡಲ್ಗಳು ಅವಾರ್ಡ್ಗಳೆಲ್ಲ ಬಂದಿದೆ. ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಸಿಲ್ವರ್ ಮೆಡಲ್ಸ್ ಕಟಕಲ್ಲಿ ಬಂತು. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವರು 2010 ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟರು ರಾಜ್ಭವನಲ್ಲಿ. ಬಾಸ್ಕೆಟ್ಬಾಲಲ್ಲಿ ನಿಮಗೆ ಡ್ರಿಬ್ಲಿಂಗು, ಪಾಸಿಂಗು, ರೀಬೌಂಡಿಂಗ್, ಶೂಟಿಂಗ್, ಆಲ್ ದಿ ಸ್ಕಿಲ್ಸ್ ಆರ್ ರಿಕ್ವೈರ್ಡ್ ಅಲ್ವಾ. ಬಟ್ ಬಿಫೋರ್ ಲರ್ನಿಂಗ್ ಆಲ್ ದಿ ಸ್ಕಿಲ್ಸ್, ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಲಾಟ್ ಆಫ್ ಎಕ್ಸಸೈಸಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಜಾಗಿಂಗ್ ಟು ಬಿಲ್ಡ್ ಸ್ಟ್ಯಾಮಿನಾ, ಆಮೇಲೆ ಸ್ಕಿಪ್ಪಿಂಗ್ ಟು ಇಂಪ್ರೂವ್ ಯುವರ್ ಜಂಪಿಂಗ್, ಆಮೇಲೆ ಬಾಲ್ ರಿಬೌಂಡ್ ಹಾಕಿ ಹಿಡಿಯೋದು. ಸೋ ಮೆನಿ ಡ್ರಿಲ್ಸ್ ಆರ್ ದೇರ್. ಲೈಕ್ ಡಕ್ ವಾಕ್ ಅಂತ ಮಾಡಿಸೋರು, ಆದರೆ ನೀಸ್ ಬೆಂಡ್ ಮಾಡಿ ತಲೆ ಮೇಲೆ ಕೈ ಇಟ್ಕೊಂಡು 10 steps ಮುಂದೆ ಹೋಗೋದು, 10 steps ಹಿಂದೆ ಬರೋದು. ದಟ್ ಈಸ್ ಟು ಬಿಲ್ಡ್ ಅಪ್ ಯುವರ್ ಕಾಫ್ ಮಸಲ್ಸ್. ಸೊ ಈ ಥರ ಎಕ್ಸಸೈಸ್ಗಳೇ ಒಂದು ನಿಯರ್ಲಿ 45 minutes ಆಗೋಗ್ಬಿಡೋದು. ಆಮೇಲೆ ಬಾಸ್ಕೆಟ್ಬಾಲ್ ಶುರು ಮಾಡೋದು, ಪಾಸಿಂಗ್ ಶುರು ಮಾಡೋದು, ಡ್ರಿಬ್ಲಿಂಗ್ ಶುರು ಮಾಡೋದು, ಶೂಟಿಂಗ್ ಮಾಡೋದು, ಜಂಪ್ ಶಾಟ್ಸ್ ಮಾಡೋದು. ಭಾಳ ಪ್ರಾಕ್ಟೀಸ್. ನಿಯರ್ಲಿ ವಿ ಯೂಸ್ ಟು ಸ್ಪೆಂಡ್ 2 to 3 hours ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಓನ್ಲಿ ಲರ್ನಿಂಗ್ ದಿ ಸ್ಕಿಲ್ಸ್. ದೆನ್ ಓನ್ಲಿ ಆ್ಯಕ್ಚುಯಲ್ ಗೇಮ್ ವಿಲ್ ಸ್ಟಾರ್ಟ್. If you master all these skills, then it is easy for you to play the game. But without learning these skills, you cannot play the game. ಬಟ್ ನಮಗೆ ಫಾರ್ಚುನೇಟ್ಲಿ ಒಳ್ಳೆ ಕೋಚ್ಗಳಿದ್ರು. ಆಮೇಲೆ ಅದೇ ಮೂವೀಸಲ್ಲಿ ನೋಡ್ತಾ ಇದ್ವಿ ಬೆಟರ್ ಪ್ಲೇಯರ್ಸ್ ಹೆಂಗೆ, ಅಮೆರಿಕನ್ಸ್ ಹೆಂಗೆ ಆಡ್ತಾರೆ ಅಂತ. ಅಫ್ಕೋರ್ಸ್ ವಿ ಆರ್ ನೋ ಮ್ಯಾಚ್ ಟು ದೆಮ್ ಈವನ್ ಟುಡೇ. ನಮಗೆಲ್ಲ ಅವಾಗ ಎಗ್ಸ್ ಕೊಡೋರು, ಮಿಲ್ಕ್ ಕೊಡೋರು. ಆಮೇಲೆ ಪಾಟ್ಯಾಲಲ್ಲಂತೂ ಇಟ್ ವಾಸ್ ಸೂಪರ್ ಬಿಡಿ. ಪಾಟ್ಯಾಲಲ್ಲಿ ಎವ್ರಿ ಇಂಡಿವಿಜುವಲ್ ಪ್ಲೇಯರ್ ಎವ್ರಿ ವೀಕ್ ಅವ್ರದ್ದು ನ್ಯೂಟ್ರಿಷನಲ್ ಎಲ್ಲ ಕರೆಕ್ಟಾಗಿ ಮೆಜರ್ ಮಾಡಿ ಕೊಡೋರು, ಬ್ಲಡ್ ಟೆಸ್ಟ್ ಮಾಡೋರು, ಏನು ಕಡಿಮೆ ಇದೆ, ವಿಚ್ ವಿಟಮಿನ್ ಇಸ್ ಲೆಸ್, ಅದ್ರ ಪ್ರಕಾರ ಪ್ರೋಟೀನ್ಸು ಎಲ್ಲ ಬ್ಯಾಲೆನ್ಸ್ಡ್ ಡಯಟ್ ಕೊಡೋರು. ಆ್ಯಂಡ್ ದಟ್ ವಾಸ್ ದ ಬೆಸ್ಟ್ ಟೈಮ್ ವಿ ಹ್ಯಾಡ್ ಇನ್ ಪಾಟ್ಯಾಲ ದೋಸ್ ಡೇಸ್. ಬೆಸ್ಟ್ ಆಫ್ ದ ಫುಡ್, ಯು ಕ್ಯಾನ್ ಫ್ರೂಟ್ಸ್, ವೆಜಿಟೇಬಲ್ಸ್, ವೆರಿ ನೈಸ್. ಮೈಸೂರಲ್ಲಿ ನನಗೆ ಇನ್ನೊಂದು ಏನು ಜ್ಞಾಪಕ ಇದೆ ಅಂದರೆ, NI ನಂದು ಪಾಸ್ಔಟ್ ಆದಮೇಲೆ 67 ಗ್ರ್ಯಾಜುಯೇಷನ್ ಆದಮೇಲೆ NI ಬಿಡಬೇಕು, ಹಾಸ್ಟೆಲ್ ಬಿಡಬೇಕು, ಮೈಸೂರು ಬಿಡಬೇಕು. ನಾವಲ್ಲಿ ಹಾಸ್ಟೆಲ್ ಇರ್ತಾ ಇದ್ದೆ. ಆವಾಗ ನಮ್ಮ ಡಿಸ್ಟ್ರಿಕ್ಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅವರು ಒಂದು ಫೇರ್ವೆಲ್ ಕೊಟ್ಟರು ನನಗೆ ಬಾಸ್ಕೆಟ್ಬಾಲ್ ಕೋರ್ಟಲ್ಲಿ. ಅಪ್ರಮಯ್ಯ, ಆಮೇಲೆ ಭೋಜರಾಜು ಅವರೆಲ್ಲ ಇದ್ದರು. ಸ್ವಲ್ಪ ಅವರೆಲ್ಲ ನನ್ನ ಬಗ್ಗೆ ಮಾತಾಡಿ ನನಗೆಲ್ಲ ಬೆಸ್ಟ್ ವಿಶಸ್ ಮಾಡಿ, ನೀವು ಮುಂದಕ್ಕೆ ಚೆನ್ನಾಗಿ ಆಡು, ದೇವರು ಒಳ್ಳೇದು ಮಾಡಲಿ ನನಗೆ. ನನಗೆ ಆವತ್ತು ಭಾಳ ಇಟ್ ವಾಸ್ ಎ ವೆರಿ ಟಚಿಂಗ್ ಮೂಮೆಂಟ್. ಅಷ್ಟು ವರ್ಷ ಅಲ್ಲಿದ್ದು ಆವತ್ತು ಬಿಡಬೇಕಾಯಿತು. ಸ್ವಲ್ಪ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಾ ಅವತ್ತು ನನಗೆ. ಸೊ ಇಟ್ ವಾಸ್ ಎ ವೆರಿ ಟಚಿಂಗ್ ಮೂಮೆಂಟ್ ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್. ದಟ್ ವಾಸ್ ವೇರ್ ಐ ವಾಸ್ ನರ್ಚರ್ಡ್, ಗೇವ್ ಲಾಟ್ ಆಫ್ ಎನ್ಕರೇಜ್ಮೆಂಟ್ ಆ್ಯಂಡ್ ಆಲ್ ದಟ್. ಈಗ ಅಫ್ಕೋರ್ಸ್ ಅವ್ರಿಗೆಲ್ಲ ಬೆಟರ್ ಫೆಸಿಲಿಟೀಸ್ ಇದೆ. ಆವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಶೂಸು ಇರ್ತಿರ್ಲಿಲ್ಲ ಆಡೋದಕ್ಕೆ. ಮಣ್ಣು ಮೇಲೆ ಆಡ್ತಾ ಇದ್ವಿ, ಬರೀ ಕಾಲಲ್ಲಿ ಏಟ್ ಮಾಡ್ಕೊಳ್ತಾ ಇದ್ವಿ. ಬಟ್ ಈಗ ಥಿಂಗ್ಸ್ ಆರ್ ಡಿಫ್ರೆಂಟ್. ದೇ ಆಲ್ ಗೆಟ್ ವೆರಿ ಗುಡ್ ಫೆಸಿಲಿಟೀಸ್, ವೆರಿ ಗುಡ್ ಟ್ರೈನಿಂಗ್, ವೆರಿ ಗುಡ್ ಎಕ್ವಿಪ್ಮೆಂಟ್ಸ್, ಗುಡ್ ಬಾಸ್ಕೆಟ್ಬಾಲ್ ಫೀಲ್ಡ್ಸ್ ಆರ್ ಅವೈಲಬಲ್, ಟ್ರಾವೆಲ್ ಕಂಡೀಷನ್ಸ್ ಆರ್ ಬೆಟರ್, ಹಾಸ್ಪಿಟಾಲಿಟಿ ಫಾರ್ ದೆಮ್ ಇಸ್ ವೆರಿ ಗುಡ್. ಚೆನ್ನಾಗಿದೆ ಈಗ. ಐ ಥಿಂಕ್ ಮಚ್ ಇಂಪ್ರೂವ್. ಅವಾಗೆಲ್ಲ ಎಕಾನಮಿ ಇಟ್ ಸೆಲ್ಫ್ ಇಸ್ ಸೋ ಬ್ಯಾಡ್. ಏನು ಕ್ರಿಕೆಟಿಗೆ ಒಂದು ಮಾತ್ರ ಅವ್ರು ಫಸ್ಟ್ ಕ್ಲಾಸಲ್ಲಿ ಹೋಗೋರಪ್ಪ. ಟ್ರೈನಲ್ಲಿ ಹೋಗೋರು ಆಗ ಸ್ಟೇಟ್ ಟೀಮೆಲ್ಲ, ಬಟ್ ಫಸ್ಟ್ ಕ್ಲಾಸಲ್ಲಿ ಹೋಗೋರು. ನಾವೆಲ್ಲ ಥರ್ಡ್ ಕ್ಲಾಸ್ ಅಲ್ಲಿ ಹೋಗ್ತಾ ಇದ್ವಿ. ಅಯ್ಯೋ ಏನಪ್ಪ ಇದು ನಮಗೆ ಮಾತ್ರ ಹಿಂಗೆ ಅಂತ ಅನ್ನಿಸ್ತಾ ಇತ್ತು. ನಾನೇನು ಹೇಳ್ತೀನಿ ಅಂದರೆ ಮಕ್ಕಳಿಗೆ, ದಟ್ ಓಲ್ಡ್ ಅಡೇಜ್ ಇಸ್ ದೇರ್, ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ. ಸೊ ಇಫ್ ಯು ವಾಂಟ್ ಟು ಹ್ಯಾವ್ ಎ ಸೌಂಡ್ ಮೈಂಡ್, ಯು ಶುಡ್ ಹ್ಯಾವ್ ಎ ಸೌಂಡ್ ಬಾಡಿ. ಸೊ ಅದಕ್ಕೆ ಚೆನ್ನಾಗಿ ಆಟ ಆಡಿದ್ರೆ ಫೀಲ್ಡಲ್ಲಿ ಹೋಗಿ
ನಿಮಗೆ ಸ್ವಲ್ಪ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಎ ಹೆಲ್ತಿ ಬಾಡಿ, ಸೌಂಡ್ ಬಾಡಿ, ಯುವರ್ ಮೈಂಡ್ ಆಲ್ಸೋ ವಿಲ್ ಬಿ ಸೌಂಡ್. ಇನ್ಸ್ಟೆಡ್ ಆಫ್ ಪ್ಲೇಯಿಂಗ್ ಮೊಬೈಲ್ ಗೇಮ್ಸ್ ಆರ್ ಅದರ್ ಥಿಂಗ್ಸ್, ಪ್ಲೇ ಔಟ್ಡೋರ್ ಗೇಮ್ಸ್ ಸೊ ದಟ್ ಕಾಮ್ರೇಡರಿ ಬರುತ್ತೆ, ಟೀಮ್ ಸ್ಪಿರಿಟ್ ಬರುತ್ತೆ. You will understand how to move with friends. Then you will also realize victory and loss and how to take losses, victory, win and loss. All this experience ಬರುತ್ತೆ. ಸೊ ಚಿಕ್ಕವರು ಚಿಕ್ಕ ವಯಸ್ಸಿನಿಂದ ಆಡಿದ್ರೆ ಬೆಟರ್. ಆ್ಯಂಡ್ ಈಗ ಪೇರೆಂಟ್ಸ್ ಎನ್ಕರೇಜ್ ಮಾಡ್ತಾರೆ. ಎಲ್ಲ ಸ್ಕೂಲಲ್ಲೂ ಈಗ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಇನ್ ಅಡಿಷನ್ ಟು ಯುವರ್ ಅಕಾಡೆಮಿಕ್ಸ್, ಐ ಥಿಂಕ್ ದೇ ಶುಡ್ ಗೆಟ್ ಇನ್ ಟು ಸ್ಪೋರ್ಟ್ಸ್. ಆಡಬೇಕು. ದಟ್ಸ್ ಮೈ ಅಡ್ವೈಸ್. ಆ್ಯಕ್ಚುಲಿ ನಮ್ಮ ಕಾಲದಲ್ಲೂ ಹಂಗೆ ಇತ್ತು. ಏನಪ್ಪ ಏನು ಬರೀ ಬೆಳಗಿಂದ ಸಾಯಂಕಾಲವರೆಗೂ ಫೀಲ್ಡಲ್ಲೇ ಇರ್ತಾನಲ್ಲ, ಏನು ಓದೋದಿಲ್ಲ ಅಂತ. ಬಟ್ ಒನ್ಸ್ ಯು ಸ್ಟಾರ್ಟ್ ಡೂಯಿಂಗ್ ವೆಲ್ ಇನ್ ಯುವರ್ ಸ್ಪೋರ್ಟ್ಸ್ ಆ್ಯಂಡ್ ಗೆಟ್ ರೆಕಗ್ನಿಷನ್, ಆವಾಗ ದೇ ವಿಲ್ ಆಲ್ಸೋ ಅಪ್ರಿಷಿಯೇಟ್. ಆ್ಯಂಡ್ ಅಕಾಡೆಮಿಕ್ ಆಲ್ಸೋ ಯು ಹ್ಯಾವ್ ಟು ಫೋಕಸ್. ದೋಸ್ ಡೇಸ್ ಅಕಾಡೆಮಿಕ್ಸ್ ಆಲ್ಸೋ ಯು ಹ್ಯಾವ್ ಟು ಬ್ಯಾಲೆನ್ಸ್. ಬಟ್ ಇವಾಗ ಸ್ಪೋರ್ಟ್ಸ್ ಯು ಕ್ಯಾನ್ ಟೇಕ್ ಅಪ್ ಆಸ್ ಎ ಕೆರಿಯರ್, ಪ್ರೊಫೆಷನಲ್ ಕೆರಿಯರ್. ಆವಾಗೆಲ್ಲ ಕಷ್ಟ ಇತ್ತು. ಬಟ್ ಸ್ಟಿಲ್ ಐ ಅಡ್ವೈಸ್ ದಟ್ academics is also important. Balance ಮಾಡಬೇಕು. I know it's very difficult. We have all gone through that. It's not easy. Exams ಬರುತ್ತೆ, ಕ್ಲಾಸ್ ವರ್ಕ್ ಮಾಡಬೇಕು, ಲ್ಯಾಬ್ ವರ್ಕ್ ಮಾಡಬೇಕು, ಆಟ ಆಡಬೇಕು. ಡಿಫಿಕಲ್ಟ್, ಬಟ್ ಯು ಹ್ಯಾವ್ ಟು ಪುಟ್ ಲಾಟ್ ಆಫ್ ಹಾರ್ಡ್ ವರ್ಕ್. ನೀವು ಕಲಿಯೋವಾಗ ನಿಮಗೆ ಏನು ಆಸೆ ಇರುತ್ತೆ, ಯಾರಾದರೂ ಒಳ್ಳೆ ಆಟಗಾರನ ನೋಡ್ತೀರಾ ನೀವು, ಅವ್ರ ಥರ ಆಡ್ಬೇಕು ನಾನು ಅಂತ ನಮ್ಗೆ ಅನ್ಸತ್ತೆ ಅಲ್ವಾ? ಯು ವಿಲ್ ಐಡಲೈಸ್ ಸಂಬಡಿ ಹೂ ಇಸ್ ಗುಡ್, ಅವ್ರ ಥರ ಆಡಬೇಕು ಅಂತ. ಅದಕ್ಕೆ ಅವ್ರ ಸ್ಕಿಲ್ಸ್ ಎಲ್ಲ ನಾವು ವಿ ಹ್ಯಾವ್ ಟು ಗೆಟ್ ದಟ್ ಸ್ಕಿಲ್ಸ್. ಅದಕ್ಕೆ ಕೋಚ್ ಭಾಳ ಮುಖ್ಯ. ಕೋಚ್ ಇದ್ದರೆ ಅವರು ನಿಮಗೆಲ್ಲ ಗೈಡ್ ಮಾಡ್ತಾರೆ. ನಾವು ತಪ್ಪು ಮಾಡಿದ್ರೆ ಅದನ್ನು ಕರೆಕ್ಟ್ ಮಾಡ್ತಾರೆ. ದೆನ್ ಕೋಚ್ ಆ್ಯಂಡ್ ಸ್ಟೂಡೆಂಟ್, ದಟ್ಸ್ ದ ರಿಲೇಷನ್ಶಿಪ್. ಸೊ ವೆನ್ ಯು ಬಿಕಮ್ ಎ ಕೋಚ್, it is reversed. So you have to impart the skills to the student who is looking forward to acquire all those skills. I mean, the roles are reversed, ಅಷ್ಟೇ, ಇನ್ನೇನಿಲ್ಲ. But the attributes and they are all, it remains the same. Any match, before getting into the field, I was always nervous. Always. Any match. Ordinary match, state level match, university match, international match. Before getting to the ground, I was always nervous. The moment you get into the ground, forget everything. Everything will forget. You are in a different frame of mind. Only game, you are focusing only on that. Because there will be so many audience cheering for you, not cheering for you, cheering for opponents, but all that doesn't matter. Your job, you will focus on your game. Some people say, no, ನನಗೇನು ಪ್ರೆಷರ್ ಇಲ್ಲ, ಬಟ್ ಐ ಡೋಂಟ್ ನೋ, ಬಟ್ ಐ ವಾಸ್ ಆಲ್ವೇಸ್ ನರ್ವಸ್. ಬ್ಯಾಡ್ ಮೆಮರೀಸ್ ಅಂದರೆ, ಸೋ ಮೆನಿ ಟೈಮ್ಸ್ ಐ ಯೂಸ್ ಟು ಗೆಟ್ ಇಂಜರ್ಡ್ ವೈಲ್ ಪ್ಲೇಯಿಂಗ್. ಬೆರಳು ಮುರಿಯೋದು, ಆ್ಯಂಕಲ್ ಫ್ರ್ಯಾಕ್ಚರ್ ಆಗೋದು, ದೋಸ್ ವರ್ ಆಲ್ ಬ್ಯಾಡ್ ಮೂಮೆಂಟ್ಸ್. ಬಟ್ ಇಟ್ಸ್ ಆಲ್ ಪಾರ್ಟ್ ಆಫ್ ದ ಗೇಮ್. ಐ ಮೀನ್, ಯು ಹ್ಯಾವ್ ಟು ಟೇಕ್ ದಟ್ ರಿಸ್ಕ್. ದಟ್ಸ್ ಆಲ್. Those days we used to feel bad. Sometimes we never used to play well, bad day, so we used to feel bad. Sometimes you play very well, you are happy. It's all part of the game. Narasimharajan was one of the greatest players the country has produced. No doubt about it. He was senior to me. In fact, I used to idolize ಮಾಡ್ತಾ ಇದ್ದೆ ನಾನು. ಅವ್ರ ಥರ ಆಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಅವ್ರ ಸ್ಟೈಲ್ನೆಲ್ಲ ಅದೇ ಥರ ಆಡಬೇಕು ಅಂತ. ಅವರು ಆಮೇಲೆ ಅಮೇರಿಕಾಗೆ ಹೊರಟೋದ್ರು. ಇವತ್ತು ನಾವು ಅಮೇರಿಕಲ್ಲಿದ್ದಾರೆ. ಬಂದಾಗ ಒಂದೊಂದು ಸತಿ ನಾವು ಮೀಟ್ ಮಾಡ್ತೀವಿ. ಅವ್ರಿಗೂ ಇವಾಗ 85 86 ಇರಬೇಕು. ನನಗೆ 83 ಆಯಿತು. ಇವಾಗ ಸೀನಿಯರ್ ಟು ಮಿ. ನಾವು ದ ಫೈನೆಸ್ಟ್ ಪ್ಲೇಯರ್ ದ ಕಂಟ್ರಿ ಹ್ಯಾಸ್ ಪ್ರೊಡ್ಯೂಸ್. ನಮ್ಮ ಸ್ಟೇಟ್ಗೆ ಆಡ್ತಾಯಿದ್ರು, ಆಮೇಲೆ ರೈಲ್ವೇಸ್ಗೆ ಆಡಿದ್ರು. ನಾವು ಅವ್ರ ಎಗೇನ್ಸ್ಟ್ ಆಡಿದೆ ರೈಲ್ವೇಸಲ್ಲಿ 64 ಕಟಕ್ ನ್ಯಾಷನಲ್ಸಲ್ಲಿ. ನಾವು ಅವ್ರನ್ನ ವಿ ಬೀಟ್ ದೆಮ್. even though we lost our best player, he was playing for railways, Mysore state, we beat them in the quarter finals. ನರಸಿಂಹರಾಜನ್ಗೆ ಅಷ್ಟು ಬೇಜಾರಾಗೋಯ್ತು. ಅವ್ರು ನಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡೋದು, ಏನು ಅಷ್ಟು ಚೆನ್ನಾಗಿ ಆಡಿದ್ರಿ ನೀವು ಅಂತ. ಅದೇ ಫಸ್ಟ್ ಇಯರ್ ಐ ವಾಸ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಆಲ್ ಸ್ಟಾರ್ ಟೀಮ್ 64 ನ್ಯಾಷನಲ್. ಮೈಸೂರು ಪ್ಲೇಯರ್ಸಲ್ಲಿ ಆವಾಗ ಈಶ್ವರ್ ಅಂತ ಒಬ್ರು ಇದ್ರಪ್ಪ, ಭಾಳ ಚೆನ್ನಾಗಿ ಆಡೋರು. ನಂಜುಂಡ ಸ್ವಾಮಿ ಅಂತಿದ್ರು, ಅವರು ಚೆನ್ನಾಗಿ ಆಡೋರು.
ಎವ್ರಿ ಟೈಮ್ ಮ್ಯಾಚ್ ಆಡೋಕ್ಕೆ ಮೊದಲು ವಿ ಆಲ್ ಯೂಸ್ ಟು ಹಡಲ್ ಟುಗೆದರ್. ಆಪೋನೆಂಟ್ಸ್ ಯಾರು ಹೆಂಗೆ ಆಡ್ತಾರೆ ಅಂತ ಗೊತ್ತಿತ್ತು. ಅವನ್ನ ಹೆಂಗೆ ಮಾರ್ಕ್ ಮಾಡಬೇಕು, ನೀನು ಮಾರ್ಕ್ ಮಾಡಿಬಿಡು, ನಾನು ಅವ್ನು ಮಾರ್ಕ್ ಮಾಡ್ತೀನಿ. The discussion used to take place along with the coach. And even before the match, we used to prepare. ಹೆಂಗೆ ಆಡಬೇಕು, ಏನು ಮಾಡಬೇಕು, ಡಿಪೆಂಡಿಂಗ್ ಆನ್ ದಿ ಅಪೋನೆಂಟ್ಸ್ ಸ್ಟ್ರೆಂತ್ ಆ್ಯಂಡ್ ದೇರ್ ವೀಕ್ನೆಸ್ ನೋಡಿಕೊಂಡು. ದಟ್ ಪ್ಲಾನಿಂಗ್ ವಾಸ್ ಆಲ್ವೇಸ್ ದೇರ್. ಸುಮಾರು ಸತಿ ಅಪ್ಸೆಟ್ಸು ಆಗಿದೆ. ವಿ ಹ್ಯಾವ್ ಕ್ರಿಯೇಟೆಡ್ ಅಪ್ಸೆಟ್ ಲೈಕ್ 64 ನ್ಯಾಷನಲ್ಸ್. ನಾವು ಬೀಟಿಂಗ್ ರೈಲ್ವೇಸ್ ವಾಸ್ ಅ ಬಿಗ್ ಅಪ್ಸೆಟ್. ಬಿಕಾಸ್ ನರಸಿಂಹರಾಜನ್ ಪ್ಲೇಡ್ ಫಾರ್ ರೈಲ್ವೇಸ್. ಮೈಸೂರು ಬಿಟ್ಬಿಟ್ಟು ಈ ಜಾಯಿಂಟ್ ರೈಲ್ವೇಸ್ ಆ್ಯಂಡ್ ಪ್ಲೇಡ್. ಎವ್ರಿಬಡಿ ಥಾಟ್ ಮೈಸೂರು ಟೀಮ್ ಏನಿಲ್ಲ ಅಂತ. ಬಟ್ ಆವಾಗ ನಾನಿದ್ದೆ ಅಲ್ಲಿ ಮೈಸೂರು ಟೀಮಲ್ಲಿ. ನರಸಿಂಹರಾಜನ್ ಹಿಮ್ಸೆಲ್ಫ್ ಕೇಮ್ ಅಂಡ್ ಕಂಗ್ರ್ಯಾಚುಲೇಟೆಡ್ ಮೀ ಆವಾಗ ಮ್ಯಾಚ್ ಆದಮೇಲೆ. ಜಾಯ್ ಈಸ್ immeasurable and it may not come back again. Those are the best moments in life. You cherish them forever. Playing against services, the top team those days in finals, Sarbjit Singh, Gurdyal Singh, Kushi Ram, ಅವ್ರ ಮೇಲೆ ನಾವು ಆಡಬೇಕು ಅಂದರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ. They are the top most players in the country those days. Nice moments. Yeah. We remember those moments and cherish them. First thought is prevent him from getting the ball. ಅವ್ರಿಗೆ ಬಾಲ್ ಬಂದರೆ ತಾನೆ then he will shoot. Try that method first. Prevent him getting the ball as far as possible. If he gets the ball, then go and attack him. Go and block him. Try your best. But if he is too good, he will beat you and then take a jump shot or he will drive in, he will score. That's ಬಾಸ್ಕೆಟ್ಬಾಲ್ ಸ್ಕಿಲ್. ಇವಾಗ NBA ಎಲ್ಲ ನೋಡಿಬಿಟ್ರೆ ಏನು ಆಡ್ತಾರೆ ನೋಡಿ ಎಲ್ಲ. ಇವಾಗ ದಟ್ ಸ್ಪರ್ಸ್ ಆಡ್ತಾನಲ್ಲ ವಿಕ್ಟರ್ ವೆಂಬನ್ಯಾಮ, ವೆಂಬಿ ಅಂತ ಕರೀತಾರೆ, 7 feet 4 inches ಏನು. ಈಸ್ ಸೋ ಟಾಲ್, ಸೋ ಅಜೈಲ್, ಸೋ ಸ್ಲಿಮ್. He has got all basketball skills what you can think of. Driving, dribbling, shooting, blocking, rebounding, everything he has got. And he scores 30-35 points at that level. Of course, he's got a big advantage, height, but very agile. His flexible body, skills he has acquired. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಅದೇ ನಮಗೆ ಏನಾಗಿದೆ ಅಂದರೆ ಇಲ್ಲಿ ಅಂದರೆ ಅಫ್ಕೋರ್ಸ್ ಈಗ ನಾರ್ತಲ್ಲಿ ಎಲ್ಲ ಜೋರಾಗಿದ್ದಾರೆ. Basketball requires very good fitness, good height, agility, and all that. ಆವಾಗ those days there was no 3-point rule. ಇವಾಗ 3-point rule ಇದೆಯಲ್ಲ, ಬಿಯಾಂಡ್ 3-point rule, ಇಫ್ ಯು ಶೂಟ್ ಯು ಗೆಟ್ 3 points. ಆವಾಗ ಅದಿಲ್ಲ ಇರಲಿಲ್ಲ, ಬರೀ ಎಲ್ಲ ಅಂಡರ್ ದ ಬೋರ್ಡೆ, ಆಲ್ ಟಾಲ್ ಪೀಪಲ್. ಸೊ ಆಫ್ಟರ್ ದಟ್ 3-point rule has come, ಸ್ವಲ್ಪ ಗೇಮ್ ಹ್ಯಾಸ್ ನೌ ಸ್ಪ್ರೆಡ್ ಔಟ್. ಸೊ ದೂರಿಂದ ಶೂಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಇವಾಗ 3 point ಬರುತ್ತಲ್ಲ. So the game is now spread out, not mainly under the board. So now the skills display, the skills are better. Everybody shoots so well 3-point. ನಮ್ಮ ಕಾಲದಲ್ಲಿ ಪಾಪಚ್ಚಿ ಅಂತ ವಾಸ್ ದೇರ್, ರಘುನಾಥ್ ಅಂತ. ನಾನು ಕ್ಯಾಪ್ಟನ್ ಆದಾಗ he was playing with me. ಬ್ಯೂಟಿಫುಲ್ ಶೂಟರ್, ವೆರಿ ಗುಡ್ ಶೂಟರ್. ಬಟ್ ಆವಾಗ 3-point rule ಇರಲಿಲ್ಲ ನಾವೆಲ್ಲ ಆಡೋವಾಗ. ದಟ್ ಕೇಮ್ ಐ ಥಿಂಕ್ late 70s, I think. We are still way below. At least in our days, we used to get qualified for the Asian Games. But ಇವಾಗ ಕ್ವಾಲಿಫಿಕೇಷನ್ನೇ ಕಷ್ಟ. ಯಾಕೆಂದರೆ ಈಗ ನಂಬರ್ ಆಫ್ ಏಷ್ಯನ್ ಕಂಟ್ರೀಸ್ ಆರ್ ಮೋರ್ ಆಲ್ಸೋ. ಟು ಗೆಟ್ ಕ್ವಾಲಿಫೈಡ್ ಟು ಏಷ್ಯನ್ ಗೇಮ್ಸ್ ಇಟ್ ಸೆಲ್ಫ್ ಇಸ್ ಡಿಫಿಕಲ್ಟ್. ಬಿಕಾಸ್ ಅದರ್ಸ್ ಆರ್ ಆಲ್ ವೆರಿ ಹೈ ಸ್ಟ್ಯಾಂಡರ್ಡ್. ಬಟ್ ನಮ್ಮವರು ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಅದರ್ಸ್ ಆರ್ ಮಚ್ ಬೆಟರ್. ಮೇ ಬಿ ಐ ಥಿಂಕ್ ಇಟ್ ವಿಲ್ ಟೇಕ್ ಸಮ್ few more years. I hope our team gets qualified and one day win the gold medal, which we couldn't do in our days. ಇಂಜರಿ ಆಗ್ತಾ ಇದ್ರೆ ಅದೇ ಇವಾಗ ಐ ಥಿಂಕ್ ಬೆಟರ್ ಮೆಡಿಸಿನ್, ಬೆಟರ್ ಎಕ್ವಿಪ್ಮೆಂಟ್ಸ್. ದೋಸ್ ಡೇಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕ್ಬಿಡೋರು, ಕ್ಯಾಸ್ಟ್ ಹಿಂಗೆ. ಸೊ ಯೂಸ್ ಟು ಬಿ ಇನ್ ದ ಕ್ಯಾಸ್ಟ್ ಫಾರ್ 6 weeks. ಐ ವಾಸ್ ಲಕ್ಕಿ, ನಾಟ್ injured very badly, but minor. 69 we went to Bangkok. 66 ಅಲ್ಲಿ ಹೋಗ್ಬೇಕಾಯ್ತು, ಕ್ಯಾನ್ಸಲ್ ಆಯಿತು. 70 ಏಷ್ಯನ್ ಗೇಮ್ಸ್ ವಿ ವೆಂಟ್. ಆಮೇಲೆ 1980 ಮಾಸ್ಕೋ ಹೋದ್ರಲ್ಲ ಇಂಡಿಯನ್ ಟೀಮ್ ಒಲಿಂಪಿಕ್ಸ್. ಅದು ಯಾಕೆಂದರೆ ಲಾಟ್ ಆಫ್ ವೆಸ್ಟರ್ನ್ ಕಂಟ್ರೀಸ್ ಹ್ಯಾಡ್ ವಿತ್ಡ್ರಾನ್, ದೇ ಡಿಡ್ಂಟ್ ಪಾರ್ಟಿಸಿಪೇಟ್.
ಸೊ ಇಂಡಿಯಾ ಇವನ್ ದೋ ವಿ ಆರ್ ನಾಟ್ ಅಪ್ ಟು ದ ಒಲಿಂಪಿಕ್ ಸ್ಟ್ಯಾಂಡರ್ಡ್, ಇಂಡಿಯನ್ ಟೀಮ್ ಅಲೌಡ್. ಆವಾಗ ನಮ್ಮ ಇಂಡಿಯಾದಿಂದ ದಿಲೀಪ್ ಆಡೋದಿಲ್ಲ, ಕರ್ನಾಟಕದಿಂದ ದಿಲೀಪ್ ಇವೆಂಟ್. ಆ್ಯಕ್ಚುಲಿ ವಿ ವರ್ ಲುಕ್ಡ್ ಆಫ್ಟರ್ ವೆರಿ ವೆಲ್ ಇನ್ ದ ಪಾಟಿಯಾಲ ಕೋಚಿಂಗ್ ಕ್ಯಾಂಪ್. ಆ್ಯಂಡ್ ನಮಗೆ ಕಿಟ್ ಎಲ್ಲ ಚೆನ್ನಾಗಿ ಕೊಡೋರು. ದೇ ಯೂಸ್ ಟು ಗಿವ್ ಅಸ್ ಟ್ರ್ಯಾಕ್ ಪ್ಯಾಂಟ್, ಬ್ಲೇಸರ್, ಶೂಸ್, ಸೂಟ್ ಕೇಸು ಅದೆಲ್ಲ ಕೊಡೋರು ಕಿಟ್. ಆಮೇಲೆ ಫಸ್ಟ್ ಟೈಮ್ ನಾವು 69 ಬ್ಯಾಂಕಾಕ್ ಹೋದಾಗ ಬೋಯಿಂಗ್ 707 ಪ್ಲೇನಲ್ಲಿ ಹೋದ್ವಿ ಡೆಲ್ಲಿಯಿಂದ. 70 ಏಷ್ಯನ್ ಗೇಮ್ಸ್ಗೆ ಹೋದಾಗ ಚಾರ್ಟರ್ಡ್ ಪ್ಲೇನ್ ಬೋಯಿಂಗ್. ಆಲ್ ಏಷ್ಯನ್ ಗೇಮ್ ಅಥ್ಲೆಟ್ಸ್, ಹಾಕಿ, ಫುಟ್ಬಾಲ್, ಬಾಸ್ಕೆಟ್ಬಾಲ್ ಅಥ್ಲೆಟ್ಸ್ ನಾವೆಲ್ಲ ಒಂದೇ ಪ್ಲೇನಲ್ಲಿ ಹೋದ್ವಿ. ಏರ್ ಚೀಫ್ ಮಾರ್ಷಲ್ ಅರ್ಜುನ್ ಸಿಂಗ್ ಅಂತಿದ್ರು, ಹಿ ವಾಸ್ ದಿ ಚೀಫ್ ಡಿ ಮಿಷನ್. ಅವಾಗ ಫೆಸಿಲಿಟೀಸ್ ಅಂದರೆ ಐ ಮೀನ್ ವಿ ಯೂಸ್ ಟು ಗೆಟ್ $8 ಪರ್ ಡೇ. ದಟ್ ವಾಸ್ ಫಾರಿನ್ ಎಕ್ಸ್ಚೇಂಜ್ ಆಗ ರೂಲ್ಸ್ ಇದ್ದಿದೆ ಅಷ್ಟು. $8 ಏನು ಮಾಡ್ತೀರ, ಅದೇ ನಾಟ್ ಮಚ್. ನಾವು ಸ್ವಲ್ಪ ವಿ ಯೂಸ್ ಟು ಸಿ ಸಮಥಿಂಗ್ ಆ್ಯಂಡ್ ಸೇವ್ ಸಮಥಿಂಗ್. ಏನೋ ಒಂದು ಟ್ರಾನ್ಸಿಸ್ಟರ್ ರೇಡಿಯೋ ಕೊಂಡ್ಕೊಂಡ್ವಿ, ವಾಚ್ ಕೊಂಡ್ಕೊಂಡ್ವಿ, ಈ ಥರ. ನೋ ಫಿಸಿಯೋ ಅದೆಲ್ಲ ಏನಿಲ್ಲ ಅವಾಗ, ಬರೀ ಕೋಚು ಮ್ಯಾನೇಜರ್ ಅಷ್ಟೇ. ನೋ ಅದರ್. ಇವಾಗೆಲ್ಲ ಎಲ್ಲದಕ್ಕೂ ಒಬ್ಬ, ಎಲ್ಲ ಮಸಾಜ್ ಮಾಡೋಕ್ಕೊಬ್ಬ, ಸೈಕಿಯಾಟ್ರಿಸ್ಟ್ ಬೇರೆ. ಇಲ್ಲ, ನಾವು ಥಿಂಗ್ಸ್ ಆರ್ ಡಿಫ್ರೆಂಟ್. ದೋಸ್ ಡೇಸ್ our economy also was bad. Where was the money in our country those days? And sports was not a priority those days. Now things are different. Now a lot of encouragement, and boys and girls are also doing well. But I wish they do even much better in the coming years and win more laurels, more medals, and bring laurels to the country. Thank you very much. ನನ್ನ ಹೆಸರು ಪಾರ್ಥ ಸಾರ್ಥಿ ಅಂತ. ಅರ್ಲಿ ಡೇಸ್ ನಂದು ಬಾಸ್ಕೆಟ್ಬಾಲ್ ಅಲ್ಲಿ 60s 70s ಅಲ್ಲಿ ಅರ್ಲಿ ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಕಡಂಬಿ ರಾಜಗೋಪಾಲ್ನವ್ರು ನಮ್ಮ ಸೀನಿಯರ್. ನಾವು ಏನೇನ್ ಕಲ್ತೋ, ಏನೇನ್ ಆಟ ಆಡ್ದೋ, ಯಾವ್ಯಾವ ಲೆವೆಲ್ ಹೋದೋ ಎಲ್ಲ ನಾವು ಅವ್ರನ್ನ ನೋಡಿ ನೋಡಿ ಕಲ್ತಿರೋ ಗೇಮ್ ಇದು. ಅವ್ರ ತರಾನೇ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಆಗಿದ್ರು, ಆಡಿದ್ರು. ನಾನು ಅದೇ ತರ ಕಲ್ತ್ಕೊಂಡು ಅವ್ರ ಪ್ರೋತ್ಸಾಹನ, ಅವ್ರ ಹೆಲ್ಪ್ ನೋಡ್ಕೊಂಡು ನಾನು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಡಿದೆ. ಅವ್ರ ಜೊತೆ ಎಷ್ಟೋ ನ್ಯಾಷನಲ್ ಚಾಂಪಿಯನ್ಶಿಪ್ ಎಲ್ಲ ಟೂರ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಶ್ರೀಲಂಕಾಗೆ ಹೋಗಿದ್ವಿ. ಅವರೇ ಕ್ಯಾಪ್ಟನ್, ಅವ್ರ ಇದ್ರಲ್ಲಿ ನಾವು ಆಡಿದ್ವಿ. ತುಂಬಾ ಒಂಥರ ಗ್ರೇಸ್ಫುಲ್ ಗೇಮ್ ಅವ್ರದ್ದು. ಜಂಪ್, ಪಾಸಿಂಗ್, ಮೂವ್ಮೆಂಟ್ಸ್, ರಿಬೌಂಡಿಂಗ್ ಎಲ್ಲ ಒಂಥರ ಬಹಳ ಗ್ರೇಸ್ಫುಲ್. ನಾವು ನೋಡಿದ್ರೆ ಒಂಥರ ಕಣ್ಣಲ್ಲಿ ಹಂಗೆ ಕಟ್ಟಂಗೆ ಅವ್ರದ್ದು ಗೇಮ್ ಎಲ್ಲ. ಅವ್ರ ಒಬ್ಬರದೇ ಫೋಟೋ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಸ್ಪೋರ್ಟ್ಸ್ ಪಾಟಿಯಾಲಾನಲ್ಲಿ ಅವ್ರದ್ದು ಫೋಟೋ ಇದೆ. ಒಂಥರ ಒಳ್ಳೆ ಜಂಪಿಂಗ್ ಇದರಲ್ಲಿ ಮಾಡೋ ಗ್ರೇಸ್ಫುಲ್ ಫೋಟೋ. ಇಟ್ಸ್ ಪರ್ಮನೆಂಟ್ಲಿ ಕೆಪ್ಟ್ ಇನ್ ದ ಹಾಲ್. ಅಲ್ಲಿ ಹೋದಾಗ್ಲೂ ಅವ್ರು ನೋಡಿ ಬಹಳ ಆಶ್ಚರ್ಯ ಆಯ್ತು ದಟ್ ಹಿ ಈಸ್ ಎ ರಿಯಲಿ ವೆಲ್ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲ್ ಪ್ಲೇಯರ್. ಇವಾಗ್ಲೂ ಅವಾಗ ಬಂದಾಗ ನಾವು ಇಲ್ಲಿ ಇದರಲ್ಲಿ ಕಂಟ್ರಿ ಸೈಡ್ ನೋಡಿದಾಗೆಲ್ಲ ತುಂಬಾ ಜನ ಬಹಳ ಅಪ್ರಿಶಿಯೇಟ್ ಮಾಡ್ತಾರೆ, ಮೀಟ್ ಮಾಡ್ತಾರೆ. ಪ್ಲಸ್ ನಮ್ಗೆಲ್ಲ ಗೈಡೆನ್ಸ್ ಎಲ್ಲ ಕೊಡ್ತಾರೆ. ನಮ್ಗೆ ಒಂದ್ ಲೆವೆಲ್ ಅಲ್ಲಿ ಅವ್ರು ನಮ್ಗೆ ಸ್ಟೇಟ್ ಟೀಮ್ಗೆ ಸೆಲೆಕ್ಟರ್ ಆಗಿದ್ರು. ಸೊ ಅದರಿಂದ ನಾವು ಯಾವಾಗ್ಲೂ ಅವ್ರನ್ನ ಒಂದು ರೋಲ್ ಮಾಡೆಲ್ ತರ ನಾವು ಅವ್ರನ್ನ ಇಟ್ಕೊಂಡು ನಾವು ಅವ್ರ ಗೇಮ್ ನ ಫಾಲೋ ಮಾಡೋದು, ಅವ್ರದ್ದು ನಾವು ಹೇಳ್ಕೊಟ್ರು ಕೆಲವು ಗೇಮ್ ಟ್ರಿಕ್ಸ್ ಅದೆಲ್ಲ ನಾವು ಫಾಲೋ ಮಾಡ್ತೀವಿ. ಆತರ ನಮ್ಗೆ he is really has been guiding as a senior, as a mentor, and always there to to encourage us whenever you do anything, and that we are really grateful to him, and we are more happy that he is very much there even today to help us out. Thank you. ಕೆ ರಾಜಗೋಪಾಲ್ ಅವರು ನಾನು ಒಟ್ಟಿಗೆ ನ್ಯಾಷನಲ್ಸ್ ಅಂತ ಒಂದು ಬಾಸ್ಕೆಟ್ಬಾಲ್ ಕ್ಲಬ್ ನ್ಯಾಷನಲ್ ಕಾಲೇಜಲ್ಲಿ ನಾವು ಒಟ್ಟಿಗೆ ಆಡ್ತಾ ಇದ್ವಿ. ಅವರ ನಮ್ಮ ಕ್ಯಾಪ್ಟನ್ ಆಗಿದ್ರು. ಮತ್ತೆ ಅವರು NIE ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಹಿ ವಾಸ್ ಡೂಯಿಂಗ್ ಇಂಜಿನಿಯರಿಂಗ್. ಸೊ ಸಮ್ಮರ್ ಅಲ್ಲಿ ಯಾವಾಗ್ಲೂ ಇಲ್ಲಿ ಬಂದಾಗ ನಾವು ಒಟ್ಟಿಗೆ ಆಡ್ತಾ ಇದ್ವಿ. ಮತ್ತೆ ಹಿ ವಾಸ್ ಎ ವಂಡರ್ಫುಲ್ ಪ್ಲೇಯರ್. ಅಂಡ್ ನಮ್ಮ ಜೊತೆಲಿ ನಾನು ಸ್ಟೇಟ್ ಟೀಮ್ ಅಲ್ಲಿ ನನ್ನ ಕ್ಯಾಪ್ಟನ್ ಆಗಿದ್ರು. ನಾವು ಒಟ್ಟಿಗೆ ಸ್ಟಾರ್ಟಿಂಗ್ ಫೈನಲ್ ಸ್ಟೇಟ್ ಟೀಮ್ ಅಲ್ಲೂ ಆಡಿದೀವಿ, ಮತ್ತೆ ನಮ್ಮ ಕ್ಲಬ್ ಅಲ್ಲೂ ಆಡ್ತಾ ಇದ್ವಿ. ಹಿ ವಾಸ್ ಎ ವಂಡರ್ಫುಲ್ ಪ್ಲೇಯರ್ ಅಂಡ್ ಯೂಸ್ ಟು ಪ್ಲೇ ಬೋತ್ ಬ್ಯಾಕ್ ಅಂಡ್ ಫಾರ್ವರ್ಡ್. ಅಂಡ್ ಬ್ಯಾಕ್ ಅಲ್ಲೂ ತುಂಬಾ ಹೆಲ್ಪ್ ಮಾಡೋರು, ಡಿಫೆನ್ಸ್ ಅಲ್ಲಿ, ಅಫೆನ್ಸ್ ಅಲ್ಲೂ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡೋರು ಅವರು. ಅಂಡ್ ಹಿ ವಾಸ್ ಎ ವೆರಿ ನೈಸ್ ಪರ್ಸನ್ ಔಟ್ಸೈಡ್ ಇದು ಆಲ್ಸೋ ವಾಸ್ ವೆರಿ ನೈಸ್ ಅಂಡ್ ಎ ವಂಡರ್ಫುಲ್ ಪರ್ಸನ್ ಹಿ ವಾಸ್. ಮತ್ತೆ ಅವರು ಅಲ್ಲಿ ಸುಮಾರು ಟೂರ್ನಮೆಂಟ್ ಅಲ್ಲಿ 2 ಸತಿ ಇಂಡಿಯಾಗೆ ಆಡಿದ್ದಾರೆ. ಮತ್ತೆ ಸ್ಟೇಟ್ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಅಲ್ಲಿ ಕೂಡ ಅವ್ರು ತುಂಬಾ ಸ್ಕೋರ್ ಮಾಡೋರು. ಯಾವಾಗ್ಲೂ ಮಿನಿಮಮ್ 20-30 ಪಾಯಿಂಟ್ಸ್ ಎಲ್ಲ ಎಷ್ಟೋ ಕಡೆ ಮಾಡಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಒಂದು 4-5 ನ್ಯಾಷನಲ್ ಚಾಂಪಿಯನ್ಶಿಪ್ ನನ್ನ ಜೊತೆಲಿ ಆಡಿದ್ದೀನಿ. ಅವರು ಇಲ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಬಂದು ಕೂಡ ಒಂಥರ ಸಿಸ್ಟಮ್ಯಾಟಿಕ್ ಪರ್ಸನಾಲಿಟಿ ಅವರು. ಬೆಳಿಗ್ಗೆ 5 ಗಂಟೆ 5:15 ಬಂದು ಟ್ರೈನಿಂಗ್ ಎಲ್ಲ ಮಾಡಿ, ಸ್ಕಿಪ್ಪಿಂಗ್ ಮಾಡಿ, ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಮ್ಯಾಚ್ಗೆಲ್ಲ ಬರೋರು ಅವರು. ಮತ್ತೆ ಅಷ್ಟೇ ಚೆನ್ನಾಗಿ ನಮ್ಮ ಕ್ಲಬ್ಬು ಚೆನ್ನಾಗಿತ್ತು. ನಮ್ಮ ಸೆಕ್ರೆಟರಿ ರಾಮಚಂದ್ರ ರಾವ್ ಅಂತಿದ್ದು,
ಅವರು ತುಂಬಾ ಪ್ರೋತ್ಸಾಹ ಮಾಡೋರು. ಮತ್ತೆ ಚಂದ್ರಶೇಖರ್ ಅಂತ ಒಬ್ರು ಕ್ಯಾಪ್ಟನ್ ಇದ್ರು, ಅವರು ತುಂಬಾ ಪ್ರೋತ್ಸಾಹ ಮಾಡೋರು. ಸೊ ಆ ತರ ಆಗಿ ನಮ್ದೊಂದು ಎಲ್ಲ ಯಂಗ್ಸ್ಟರ್ಸ್ ಅವಾಗ ನಾವು ರಾಜಗೋಪಾಲ್ ಅವ್ರ ಸೀನಿಯರ್. ಸೊ ಅವ್ರ ಜೊತೆಲಿ ಸೇರಿ ನಾವು ತುಂಬಾ 2-3 ಒಳ್ಳೊಳ್ಳೆ ಟೂರ್ನಮೆಂಟ್ಸ್ ಎಲ್ಲ ಆ ಕಾಲದಲ್ಲಿ ಬ್ಯಾಂಗ್ಳೂರಲ್ಲಿ ಗೆದ್ವಿ ನಾವು. ಸೊ ಅವ್ರ ಬಗ್ಗೆ ಹೇಳಲಿಕ್ಕೆ ಇನ್ನೂ ವಿಲ್ ಟೇಕ್ ಎ ಲಾಂಗ್ ಟೈಮ್. ಆ ಥರ ಈ ವಾಸ್ ಎ ವಂಡರ್ಫುಲ್ ಪ್ಲೇಯರ್ ಅಂಡ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಈಸ್. ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಅವ್ರ ಮೇಲೆ.